ಹಲೋ ಯಾರ ಬೇರೆಯವ್ರು ಮಾತಾಡು. ಯಾರವ ಏನಾಯ್ತವ? ನಮಸ್ಕಾರ. ಯಾಕೆ ಆಕ್ಸಿಡೆಂಟ್ ಆತ? ಅಣ್ಣ ನಮಸ್ಕಾರ. ನರಸಿಂಹರಾಜ್ ಅವರಾ? ಬಿ ಎನ್ ನರಸಿಂಹರಾಜು. ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಯಾರು ಹೇಳಿ ನೀವು? ನಾನು ಹಾ ಮೀನಾಕ್ಷಿ. ಏನಾದ್ರು ಅಲ್ಕಮತ್ ಬಂದಿದ್ ಯಾರ್ರಿ ಅದು? ಯಾರವ ಅಂದ್ರೆ ಹೆಂಗಂತ ಯಾರವ ಮೇಡಮ್ ನೀವ್ ಯಾರು ಅಂತ ಕೇಳ್ದು ಮೇಡಮ್. ಸಾರಿ ಸರ್, ಸಾರಿ. ನನ್ನ ಹೆಸರು ಮೀನಾಕ್ಷಿ ಅಂತ. ಮೀನಾಕ್ಷಿ ಹೆಂಗೆ ಮೇಡಮ್ ಪರಿಚಯ ನೀವು? ಇಲ್ಲ, ಒಂದ್ ನಿಮಿಷ. ಅವ್ರು ನರಸಿಂಹರಾಜ್ ಅವ್ರಿಗೆ ನೀವೇನ ನರಸಿಂಹರಾಜು? ಇವ್ರು ನಾವು ಕಣಕ್ಕ ನಾವು ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಕೊಟ್ಟವ್ರ ಸ್ವಾಮಿ, ಕೊಟ್ಟವ್ರಕ್ಕ. ಸರ್ ನಮಸ್ತೆ. ಹಾ ನಮಸ್ತೆ ಸರ್. ನಲ್ಲ ನೋಡಿ ಇವಾಗ ಫಸ್ಟ್ ಗೆ ಹೇಳ್ತೀನಿ. ಸುಮ್ಮನೆ ಫಸ್ಟ್ ಗೆ ಹೇಳ್ತೀನಿ ಅಕ್ಕ, ಈ ಗಂಡ ಸತ್ತೋಯ್ರು ಪಟ್ಟ ಸತ್ತೋಯ್ರು ಅಂದ್ರೆ ನನಗೆ ಸರ್ವಾಗಲ್ಲ. ಏನ್ ಕಷ್ಟ ಕರೆಕ್ಟ್ ಆಗಿ ಹೇಳಿ ನನಗೆ. ಖಂಡಿತ ಕೈ ಮುಗ್ದು ಹೇಳ್ತೀನಿ ಅಕ್ಕ ನಾನು. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಗೊತ್ತಾಯ್ತಾ? ಒಬ್ರು ಗೊತ್ತಾಗಲ್ಲಕ್ಕ, ಒಬ್ರು ಒಂದ್ಸರಿ ನಮಸ್ಕಾರ ಅಂದಾಗ ನಮಸ್ಕಾರ ಅನ್ನೋದ್ ಕಲ್ತ್ಕೊ ಫಸ್ಟ್. ನಮಸ್ಕಾರ ಅಕ್ಕ. ಮತ್ತೆ ಏನ್ ಗೊತ್ತಾ ಸರ್, ನೀವು ಮಾಡ್ತಿರಲ್ಲ ರೆಕಾರ್ಡಿಂಗು, ಮಾತಾಡ್ತಿರಲ್ಲ, ಓ ಅದು 100% ಸತ್ಯ. ನೀವು ಮಾತಾಡೋದು ಹೌದಕ್ಕ. ಅದ್ರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ, ಎಲ್ಲ ಆಗಿದೆ. ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್, ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು. ನಿಮ್ ನಂಬರ್ ಎಲ್ಲ ಇದ್ರಾಗಿತ್ತಲ್ಲ. ಯಾವ ಊರ ನಿಮ್ದು? ನಮ್ದು ಹಾವೇರಿ ಸರ್. ಹಾವೇರಿ ನಿನ್ನ ಪರದಾನ. ಹಾ 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 ಹೇಳಕ್ಕ. ಹಾವೇರಿ ಅಂತ. ಏನ ಹೇಳಿ ಒಟ್ಟಾಗೆ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಮಗ್ ಗಂಡನೂ ಅವ್ರೆ, ಮಕ್ಳು ಅವ್ರೆ, ಎಲ್ಲಾರು ಅವ್ರೆ. ಮಾತಾಡ್ತಿದ್ದೀರಾ? ಹೇಳಿ. ನೀವೇನ್ರಿ ನಿಮ್ಮನ್ನ ಮಡಿಕಡೆಗ್ ಬಂದಿದ್ದೀನ? ಅಲ್ಲಲ್ಲ ಸೋ ಪಾಪ ತಪ್ಪಕ್ಕ. ನಾವು ನಮ್ಗ ಅಕ್ಕ ತಂಗಿ ಸಮಾನ. ದೇವ್ರು ಒಳ್ಳೇದ್ ಮಾಡಿ 100 ವರ್ಷ ಇರ್ರಿ ನೀವು. ನಮ್ ಯಜಮಾನ್ರು ಬದುಕೋರೆ ಎಲ್ಲ ಅವ್ರೆ. ನಾವೇನಂತಂದ್ರೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ, ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ. ನಿಮಗೆ ಮದುವೆ ಆಗಿದೆ ಸರ್? ಎಲ್ಲಾರ ಬಗ್ಗೆ ಮಾತಾಡ್ತೀವಿ. ನಿಮ್ಮದು ಮದುವೆ ಆಗಿದೆ ಸರ್? ನಮ್ದು ಇದು ಇನ್ನೊಂದ್ 8 ದಿನ ಆಯ್ತಕ್ಕ. ಮಗಳು ಮದುವೆ, ಗಂಡು ಮಗಳಿಗೆ ಮದುವೆ ಮಾಡಿದ್ವಿ. ಹಳೆ ವಯಸ್ಸಾಯ್ತು ನಮ್ಗೂ. ನಿಮ್ಗೆ ಮದುವೆ ಆಗಿದ್ಯಾ ಅಂತ ಕೇಳಿದ್ ನಾನು ಅಷ್ಟೇ. ಮದುವೆ ಆಯ್ತಕ್ಕ. ನಿಮ್ಗೆ ಜನ ಮಕ್ಳು ಸರ್? ಇಬ್ರು. ಒಂದ್ ಹೆಣ್ಣು ಒಂದ್ ಗಂಡು. ಹೌದಾ? ಸಂತೋಷವಾಗಿದ್ದೀರಾ ಸರ್ ಜೀವನದಲ್ಲಿ? ಏನು ಹಂಗಿದ್ದು. ಇದು ನಿಮ್ ಹೆಂಗಸ್ರು ಮದುವೆ ಆಗಿದೆ ಸರ್? ಈಗ ಮಾತಾಡೋಣ. ಅದೇ ಏನು ಕಷ್ಟ ಸುಖ ಬಂದೇ ಬರ್ತಾವಕ್ಕ ಎಲ್ಲ. ನಿಮ್ ಹೆಂಗಸ್ರಿಗೆ ಮದುವೆ ಆಗಿದ್ಯಾ ಅಂದೆ. ಹೇಳಿ ಸರ್, ನಿಮ್ ಹೆಂಗಸ್ರಿಗೂ ಮದುವೆ ಆಗಿದ್ಯಾ ಅಂದೆ. ನಾನೇ ಮದುವೆ ಇರೋದು ನಮ್ಮ ಹೆಂಗಸ್ರನ್ನ. ಹೌದಲ್ವಾ? ಅವ್ರಿಗೆ ಜನ ಮಕ್ಕಳು ಸರ್? ಇಬ್ರು. ನಮ್ಮಿಬ್ಬರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಸರ್ ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ಮಗನ್ ಮದುವೆ ಮಾಡಿದೀವಿ. ಈಗ ಮಗಳ ಮದುವೆ ಸೆಟ್ ಮಾಡಿದ್ವಿ ಅಕ್ಕ. ನಮ್ಗೆಲ್ಲ ಮದುವೆ ಕರೆಯಲ್ವಾ ಸರ್? ಏನೋ ಬನ್ನಿ ಅಕ್ಕ. ಇದು ಮದುವೆ 17-18 ತಾರೀಕು ಮದುವೆ ಬೆಂಗಳೂರಾಗೆ MS ರಾಮಾಯದಾಗ ಅಕ್ಕ. ಬನ್ನಿ, ಮಕ್ಕಳು ಗಂಡ ನಿಮ್ಮ ಯಜಮಾನ್ರು ಎಲ್ಲಾ ಬನ್ನಿ ಅಕ್ಕ. ಈಗ ನಿಮಗ್ ಮದುವೆ ಆಗಿದೆ, ನಿಮ್ಗೆ ಇಬ್ರು ಮಕ್ಕಳು. ನಿಮ್ ಹೆಂಡತಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರಿಂದ ಒಂದ್ ಹೆಣ್ಣು 2 ಮಕ್ಕಳು. ಹಂಗಾರೆ ನಿಮ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು? ಅಲ್ಲ ಮೇಡಮ್, ಅಲ್ಲ ಇವ್ರೆ ನನ್ಗೆ ಇಬ್ರು. ನಿಮ್ ಹೆಂಡತಿಗೆ ಇಬ್ರು. ನೀವೇ ಕನ್ಫ್ಯೂಸ್ ಮಾಡಿ. ನನಗೆ ಗಂಡ ಹೆಂಡತಿಯಿಂದ ಇಬ್ರೇ ಸರ್. ನಿಮ್ಗೆ ಜನ ಮಕ್ಕಳು ಸರ್? ಅಕ್ಕ ನಮ್ಗೂ ಇಬ್ರೇನಾ? ಇಬ್ರು ಗಂಡ ಹೆಂಡತಿಯಿಂದ ಇಬ್ರೇ ಮಕ್ಳು ಆಗಿರೋದು ನಮ್ಗೆ. ಸರ್, ನಮ್ಮನ್ನು ಗಂಡ ಹೆಂಡತಿಯಿಂದ ಕೇಳ್ತಿಲ್ಲ. ನಿಮ್ಗೆ ಜನ ಮಕ್ಕಳು ಒಂದ್ ಎಷ್ಟೇ? ನಾನು ನನಗೂ ಗಂಡ ಹೆಂಡತಿಯಿಂದ ಇಬ್ರಿಗೂ. ಗಂಡ ಹೆಂಡತಿ ಅಲ್ಲ ಸರ್, ನಿಮ್ಗೆ ಜನ ಮಕ್ಕಳು ಸರ್? ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡನಿಂದ ಇಬ್ರೇ ಮಕ್ಳು ಹುಟ್ಟಿರೋದು ನಮ್ಗೆ. ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಡತಿಯಿಂದ ಗಂಡನಿಂದ ನಿಮ್ಮಿಂದ ಹುಟ್ಟಿಲ್ವಾ ಹಂಗಾರೆ? ನನ್ನಿಂದನೇ ಆಗಿರೋದು 2 ಮಕ್ಕಳು. ಹೇಳೋಣ ಇದರಿಂದ ನೋಡ ಸುಳೆ ಮಗ ಬೇರೆ ರೇಗಿಸ. ನನಗೆ ಅಕ್ಕ, ನನಗೆ ಜಾಸ್ತಿ ಇದು ಮಾಡ್ಬೇಡಿ. ನಿದ್ಗೆಟ್ಟಿದ್ದೀನಿ, ಕಾಲು ಕೈಯೆಲ್ಲ ಹೊಡ್ತಾ ಭದ್ರ ಎಲ್ಲ. ಇಬ್ರು ಮಕ್ಕಳು ನನಗೆ. ನಿಮ್ಗೆ ಇಬ್ರು ಮಕ್ಕಳು ಅಂತ ಹೇಳಿ. ನಮ್ಮ ಹೆಂಗಸಿಗೂ ಇಬ್ರು. ನಿಮ್ ಹೆಂಗಸ ಒಟ್ಟು 4 ಜನ. ಕೆಟ್ಟ ಮಾತಾಡ್ತೀನಿ ನಾನು. ನನಗೆ ಅದೇನ ರೇಗಿ ಮತ್ತೆ ಎಲ್ಲರಿ ಕರೆಕ್ಟ್. ನೀನೇ ತಪ್ಪು ಹೇಳ್ತಾ ಇದೀಯಾ. ಒಂಚೂರು ಹೇಳಿ ಸ್ವಾಮಿ. ನೀವೇ ಬೇಡ ಮೇಲೆ ನೀನೇ ಹೇಳು. 2 ಮಕ್ಳು ಸ್ವಾಮಿ ನಮ್ಗೆ. 2 ಅಕ್ಕ. 2 ಅಕ್ಕ 2 ಮಕ್ಳು. ನಿಮ್ಮನ್ನ ಅಕ್ಕ ಅಂದಿತ್ತು, 2 ಅಕ್ಕ ಅಲ್ಲ. ನಮ್ಗ ಅಕ್ಕ ಅಂದಿದ್ದ?
ನೋಡಿ ಕೇಳಿ ನಂಗೆ ಅಕ್ಕ ಏನ್ ಬೇಡ, ಕಾಲ್ಮಿ ಮೀನಾಕ್ಷಿ, ಮೀನಾಕ್ಷಿ ಅಂತ ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಕಾಲ್ಮಿ ಮಿಕ್ಸಿ ಮೀನು, ಕಾಲ್ಮಿ ಮಿಕ್ಸಿ ಮಿಕ್ಸಿ ಮೀನಾಕ್ಷಿ, ಮಿಂಚಿಂಗ್ ಮೀನಾಕ್ಷಿ. ಹಿಂಗೈತೆ ಹೆಸರು. ಆ ಕಡೆ ಅವರಿ ಕಡೆ ಹಂಗೆ ಇಕ್ಕದ ಮೀನಾಕ್ಷಿ ಆ ಕಡೆ ಹಂಗೆ ಇಕ್ಕದ. ಹೇಳಣ್ಣ. ಹೇಳಕ್ಕ ಮಿಂಚಿಂಗ್ ಅಲ್ಲ, ಚುಚ್ಚಿಂಗ್ ಮೀನಾಕ್ಷಿ. ಎಲ್ಲ ಮಾತಾಡ ಫ್ಯಾಮಿಲಿ ಓಟ್ರು ಮಾತಾಡ್ರಿ. ಫ್ಯಾಮಿಲಿ ಓಡ್ರು ಎರಡ್ ಮಕ್ಳಕ್ಕ ನಿಮ್ ಕೇಳಿದ್ದು ನಿಮಗ್ ಮದ್ವೆ ಆಗಿದೆ, ಎಲ್ಲ ಆಗಿದೆ, ನಿಮ್ ಹೆಂಗಸರು ಮದ್ವೆ ಆಗಿದೆ, ನಿಮ್ಗೆ ಜನ ಮಕ್ಕಳು? ಹೇಳು. ಗಂಡ ಕೇಳಕ್ ಹೋಗ್ಬೇಡ್ರಿ. ಎಲ್ಲರೂ ದುಡ್ಡು ಕಾಸಿ ಬಂದ್ ನಾವು ಇಲ್ಲಿ ಇಲ್ಲಿ ಅವಳೆ ಗರಿಕೆ ಅದು ಹೋದಾಗ್ಲಿಂದ ಇಲ್ಲಿ ದುಡ್ಡಿಗೆ ಬಂದಿರೋದು 3-4 ದಿನ ಮಾಡಿದ್ದ ಅಂತ ಹೇಳು. ಅವ್ರು ತಲೆ ಕೆಡಿಸ್ಬೇಡ್ರಿ ನಮ್ಗೆ. ನಿದ್ದೆ ಮಾಡಿಲ್ಲ ಸ್ವಾಮಿ ಬಂದಾನು. ಯಾರು ಫೋನ್ ಮಾಡಿ ಬೈದ್ರಿ ಈಗ. ನಿಮ್ ಬೇರೆ ಎಲ್ಲಿ ಹೇಳಕ್ಕ ನಮ್ಗೆ 2 ಮಕ್ಳು ಏನಕ್ಕ ಏನಾಗ್ಬೇಕು ನಿಮ್ಗೆ? ಮಿಂಚಿಂಗ್ ಮೀನಾಕ್ಷಿ ಆಗ್ಲಿ ನಿಮ್ಮ ಎಲ್ಲ ಹೇಳಿ ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನೋ ನೋಡಿ ಮದುವೆ ಕಾರ್ಯ ದುಡ್ಡು ಕಾಸು ಮಾತಾಡ್ತಿರೋದು. ಕೇಸ್ ಹಾಕ್ಬಿಡ್ತೀನಿ. ಕೇಸನ ಹಾಕು ನಿಮ್ಮ ಕೇಸ್ಗೆ ಹೋಗು. ನನಗೆ ಅದೇ ನನಗೆ ತಲೆಗತ್ತೀರ. ಈಗ 2 ಮಕ್ಳಕ್ಕ, ನಿಮ್ಗೆ ಎಷ್ಟು ಜನಕ್ಕ ಮಕ್ಳು? ನನ್ಗಿಬ್ರು, ನನ್ ಗಂಡಂಗಿಬ್ರು. ಹೆಂಗ ಎಷ್ಟು ಜನ? ಇಬ್ರು ಅಷ್ಟೇ. ನಮ್ದು ಹಂಗೆ ಕಣಕ್ಕ. ನಮ್ದು ಚೆನ್ನಾಗಿರ್ರಿ 100 ವರ್ಷ. ನೀವು ಬನ್ನಿ ನಮ್ದು ಹಂಗೆ ಅಕ್ಕ. ಸ್ವಾಮಿ ನಮ್ಗೆ ನನ್ ಗಂಡಂಗಿಬ್ರು ಮಕ್ಳು, ನನಗಿಬ್ರು ಮಕ್ಳು. ಒಟ್ಟು ಎಷ್ಟು ಜನ? ಒಟ್ಟು ಇಬ್ರು. ನಮ್ಗೂ ಇಬ್ರು ಅಕ್ಕ. ಒಂದ್ ಹೆಣ್ಣು ಹಂಗೂ ಹಂಗೆ ಸೇಮ್. ನಮ್ದು ಒಂದ್ ಹೆಣ್ಣು ಒಂದ್ ಗಂಡು ಅಕ್ಕ. ಈಗ ನಿಮ್ಗೆ ಜನ ಮಕ್ಳು? ಮನೆಯವ್ರಿಗಿಬ್ರು. ಈಗ ನಿಮ್ಗೆ ಜನ ಮಕ್ಳು ಸ್ವಾಮಿ? ನಿಮ್ಮ ಜನ ನಿಮ್ಮ ಅದೇ ನನಗೆ. ಈಗ ನಿಮ್ಗೆ ಜನ ಮಕ್ಳು? ನನಗೆ ಮಕ್ಳೇ ಆಗಿಲ್ಲ. ಅದನ್ನ ಕಟ್ಟಿ ನಿನ್ಗೇನಾಗೈತೆ? ಬೇರೆ ವಿಚಾರ ಇದ್ರೆ ಹೇಳು. ಮತ್ತೆ ಬೇರೆ ವಿಚಾರ ಮಾತಾಡ್ರಿ. ಹೇಳ್ರಿ ಬೇರೆ ವಿಚಾರ. ಏನಕ್ಕ ನೀವ್ ಮಾಡಿದ್ ಫೋನು? ನೋಡಿ ಸ್ವಾಮಿ, ನಾವೇನು ಇಲ್ಲ, ನಿಮ್ ವಾಯ್ಸ್ ಕೇಳು ಎಲ್ಲ ಇಷ್ಟ ಆಯ್ತು. ಬಿಡಿ ಸುಮ್ಮನೆ. ಏನ್ ಗೊತ್ತಾ, ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ, ಏನಿಲ್ಲ ಜೀವನದಲ್ಲಿ. ಹೇಳು ಏನಕ್ಕ? ನಮ್ ಯಜಮಾನ್ರು ಸತ್ತಾಗ 3 ತಿಂಗಳಾಯ್ತು ಆಕ್ಸಿಡೆಂಟ್ ಅಲ್ಲಿ. ಅದೇ ಅಮ್ಮ, ನಾನು ಯಾವಾಗ ನಿಮ್ ಇದು ಆಗಕ್ ಬಂತು ಇಲ್ಲಿಗಾಲೇ ನಾವು 500ನೇ ಅಕ್ಕ ಮಾಡಿರೋದು ಗಂಡಿಲ್ದಾರ. ನನಗೆ 500ನೇ 1ನೇನು ಬರೇ ಗಂಡಿಲ್ದಾರು. ನನಗೆ ಗೊತ್ತು ಮುಂದ್ಗ ನನ್ನ ಮುಗ ಬೈಕೊಂಡ್ರಾಗ ಹಿಂಗ ಆಗದ ನನಗೆ. ನನ್ನ ಅಕ್ಕ ನೀನು 90-100ಕ್ಕೆ 100 ನಮ್ಮ ಮನೆದೇವ್ರು ನರ್ಸಿಸಮ್ ಮಕ್ಕ ಹೊಡ್ದಂಗೆ ಹೇಳ್ತು. ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ. ನನ್ನ ಮದುವೆ ಮಾಡ್ಕೊಂತೀರಾ? ಆಯ್ತು, ಏನ್ ಮಾಡ್ಬೇಕು ಕೇಳು. ಏನಕ್ಕ ನಿನ್ಗೆ? ಏನು ಬೇಡ, ನಿಂತವಿರೋ ಸಾಮಾನು ಅಷ್ಟೇ ಸಾಕು. ನನ್ ಸಾಮಾನೇನ ಕಬ್ಬುಳದ್ರ ಆಡ್ ಮಾಡ್ಕೊಂಡು ಉದ್ರಿಕೊಂಡಿದ್ದನ್ನು. ಯಾಕೆ ಅಂದ್ರೆ ಇಲ್ಲ ನಾವು ಹಂಗಲ್ಲಕ್ಕ. ನಾವು ಒಂದು ಶ್ರೀರಾಮಚಂದ್ರ ಇದ್ದಂಗ. ನಾನ್ ಮಾನಸ. ಬಾಯಾರಿದೆ ಆಡ್ಬಾರ್ದು. ಅನೇಯ ಬಾಯಾರಿ. 21st century matters back carbe bed for healthy spine. ಅಲ್ವಾ? 21st century matters back carrot bed for healthy spine. Understand? ಗೊತ್ತಾಗಲ್ಲ ನನಗೆ ಗೊತ್ತಾಗಲ್ಲ. Why not? ಇಲ್ಲ, ಇದು ಇವತ್ತು ಮಂಗಳವಾರ ಅಲ್ವ? ಬುಗುಡ್ನಳ್ಳಿ ಹಬ್ಬಕ್ಕೆ ಹೋಗಿದ್ದು. ಹೌದಾ? ಮನೆಯಲ್ಲಿ ಏನು ಮಾಡಿಲ್ಲ. ಹೌದಾ? ಏನ್ ತಿನ್ ಬಂದ್ರಿ? ಹಬ್ಬ ಮಾಡಿದ್ರು, ಮಟನ್ ಅಡಿಗೆ ಮಾಡಿದ್ರು, ಊಟ ಮಾಡಿದ್ರು. ಒಳ್ಳೆ ಊಟ ಮಾಡ್ತೀರ ಹಂಗಾರೆ. ನಿದ್ದೆ ಬರಲ್ಲ, ಟಿವಿ ಹಾಕಿಂಗ್ ಕುಂತಿದ್ದೆ ಸ್ವಾಮಿ. ಸ್ವಾಮಿ ಅಲ್ಲ ನಾನು, ಮಾನಸ. ಮಾನಸ ಸರೋವರ ಅಂತ ಹಾಡೈತಲ್ಲ. ಮಾನಸ ಸರೋವರ. ಏನ್ ಹೇಳಿ ಮಾನಸ? ಏನ್ ಹೇಳೋಣ, ನಿಮ್ಮ ಆಡಿಯೋಗೆಲ್ಲ ಕೇಳಿದ್ದೀನಿ ನಾನು. 30 ಆಡಿಯೋನು ನಿಮ್ದು ಕೇಳಿದ್ದೀನಿ. ನಿಮ್ಮ ಆಡಿಯೋಗೆ ನಾನು ಫುಲ್ ಫಿದಾ ಆಗ್ಬಿಟ್ಟಿದ್ದೀನಿ ಚಿನ್ನು. ಈ ಒಳ್ಳೆ ಬುದ್ಧ ಹೇಳ್ದಂಗೆ ಎಲ್ಲ ನೀವು ಒಳ್ಳೊಳ್ಳೆ ವಿಷಯಗಳನ್ನೆಲ್ಲ ಹೇಳ್ತೀರಾ ಅಲ್ವಾ? ನೀವೇನು ಎಜುಕೇಟೆಡ್, ಏನ್ ಡಾಕ್ಟರ್ ಇಂಜಿನಿಯರ್ ಓದಿದ್ದೀರಾ? ಇಲ್ಲ, SLC ಫೇಲ್. ಸುಳ್ಳು ಹೇಳ್ಬಾರ್ದಪ್ಪ ನನಗೆ.
ನಂಗೆ ಸುಳ್ಳು ಹೇಳೋರು ಕಂಡ್ರೆ ನಂಗೆ ಆಗಲ್ಲ ರೀ. ನಂಗೆ ಐ ವಾಂಟ್ ಟು ಗೆಟ್ ದಿಸ್ ಆನ್ ನಾಟ್ ರಿಲೇಟ್ ಟು ಮೀ. ನಂಗೆ ಗೊತ್ತಾಗಲ್ಲ ಇದೆಲ್ಲ ಮಾತಾಡೋದು. ಅಲ್ಲ, ನಂಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ ನನಗೆ. ಹ್ಮ್ ಸುಳ್ಳು ಹೇಳ್ಬಾರ್ದು. ನೀವು SLC ಫೇಲ್ ಆಗಿರೋ ಚಾನ್ಸ್ ಇಲ್ಲ. ನಿಮ್ಮ ಎಜುಕೇಟೆಡ್ಡು, ನಿಮ್ಮ ವಾಯ್ಸು, ನಿಮ್ಮ ಟ್ಯಾಲೆಂಟು ಎಲ್ಲ ನೋಡಿದ್ರೆ ನೀವು ಜಾಸ್ತಿ ಓದಿದ್ದೀರ ಏನೋ. ಯಾಕೆ ಸುಳ್ಳು ಹೇಳ್ತೀವಿ? ನನ್ನ ಹತ್ರ ಸುಳ್ಳು ಹೇಳೋ ಅಂಥದ್ದು ಏನಿದೆ ನಿಮಗೆ? ಇಲ್ಲಕ್ಕ ನಮ್ಗೆ ಇದು ಫೇಲ್ ಆಯ್ತು. ನೋ ಐ ಕಾನ್ ಡಾಟ್ ಕಾಲ್ ಮೀ ಅಕ್ಕ. ಮಾನಸ SLC ಫೇಲ್ ಮಾನಸ. ಹೌದಾ? ನಿಜ? ಗಾಡ್ ಪ್ರಾಮಿಸ್ ಮಾಡಿ ಹೇಳಿ, ಆಣೆ ಮಾಡಿ ಹೇಳಿ. ಇಲ್ಲ, ಗಾಡಿ ಅಲ್ಲಿ ಮಳೆ ಬಂದಿದೆ ಅಂತ ಆಚೆ ಕಡೆ ನಿಲ್ತಿದ್ವಿ. ಅಲ್ಲ, ದೇವ್ರ ಮೇಲೆ ಆಣೆ ಮಾಡಿ ಹೇಳಿ. ನೀವು SLC ಫೇಲ್, ಸುಳ್ಳು ಹೇಳ್ಬೇಡ್ರಿ. ಅಟೆಂಪ್ಟ್ ಪಾಸ್ ಮಾಡಿದ್ದು SLC ಅಷ್ಟೇ. ಬ್ಯಾಡ್ ಪ್ರಾಮಿಸ್. ಏನ್ ಹೇಳಿ? ಫಸ್ಟ್ ಇಂದ ಹೇಳಿ. SLC 2 ಸಲ ಅಟೆಂಪ್ಟ್ ಪಾಸ್ ಮಾಡಿದ್ದು ಬ್ಯಾಡ್ ಪ್ರಾಮಿಸ್. ಗಾಡ್ ಪ್ರಾಮಿಸ್ ಹಂಗಾರೆ SLC ಇನ್ನೇನಾ? ನೋಡಕ್ ಮತ್ತೆ ಎಜುಕೇಟೆಡ್ ತರ ಕಾಣ್ತೀರ ನಿಮ್ ಫೋಟೋದಲ್ಲಿ. ಫೋಟೋದಾಗ ಹಂಗೆ ನಾನು ಬಿಡೋದು. ಒಳ್ಳೆ ಸ್ಮೈಲ್ ಇದೆ ಬಿಡ್ರಿ ನೀವು. ಯಾವ ಫೋಟೋದಲ್ಲಿ ನೋಡ್ರಿ ನೀವು ಯಾವಾಗ್ಲೂ ನಗ್ತಾ ಇದ್ದೀರ. ನಗು ಮುಖ. ಲಕ್ಷ್ಮಿ ಅವ್ವ ಅಕ್ಕ ಅಂತ ಅನ್ಬಾರ್ದು. ರೆಸ್ಪೆಕ್ಟ್. ನೀವು ಸುಮ್ಮನೆ ಏನಕ್ಕೆ ಮಾನಸ ನೀನ್ ಬೇಕಾದ್ರೆ ಪ್ರೀತಿಯಿಂದ ಏನನ್ನ ಬೇರೆ ಹೆಸರು ಇಕ್ಕೋಬೇಕಾರೆ ನನಗೆ. ಮಾನ್ಸಿ ಅನ್ನೋ. ಮಾನ್ಸಿ ಅಂತ ಕರೀರಿ ಬೇಕಾರೆ. ಮಾನ್ಸಿ. ಹೌದಾ? ಹೌದು. ನಾವು ಡ್ಯೂಟಿಗೆ ಹೋಗಿ ಈಗ ಫಸ್ಟ್ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಬಂದು ಈಗ ಜಸ್ಟ್ ಬಂದೆ. ನೀವು ಮೊಬೈಲ್ ಆನ್ ಮಾಡಿದ್ರಲ್ಲ, ಗೊತ್ತಾಯ್ತು. ಹಾಗೆ ಮಾತಾಡ್ಸೋಣ ಅಂತ ನಾನು ಮಾಡಿದ್ದೆ. ನಾನು ಚಿಕನ್ ಗ್ರೇವಿ ಮಾಡಿದ್ದೆ. ಹಂಗೆ ಈಗ ಬಂದು ಕಾರ್ ಪಾರ್ಕಿಂಗ್ ಮಾಡೆಲ್ಲ ಅದು. ಇನ್ನು ಕಾರ್ ಮೇಲಕ್ಕೆ ಬಂದೆ, ಡ್ರೆಸ್ ಚೇಂಜ್ ಮಾಡಿದೆ. ಊಟ ಮಾಡ್ರ? ಚಿಕನ್ ಗ್ರೇವಿ ಮಾಡಿದ್ದೆ, ಮಾಡ್ಬೇಕೀಗ. ಮಾಡಿ ಊಟ ಮಾಡಿ ಮನೆಗೆ ಮಾನ್ಸಿ. ಯಾಕೋ ತುಂಬಾ ಬೇಜಾರಾಯ್ತು ರೀ. ಜೀವನನೇ ಯಾಕೋ, ಏನ್ ದುಡಿದ್ರು ದುಡ್ಡಿದ್ರೆ ಎಲ್ಲ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಎಷ್ಟೋ ಜನ. ದುಡ್ಡಿದ್ರೆ ಎಲ್ಲ ಸಿಗಲ್ಲ ಅಲ್ವಾ? ಇಲ್ಲ, ಎಲ್ಲ ಸಿಗುತ್ತೆ ದುಡ್ಡಿದ್ರೆ. ಏನ್ ಬೇಕು, ಸಾಲ ಒಂದಿಷ್ಟು ದಿನ ಕೊಡ್ತಾರೆ. ಸಾಲ ಕಟ್ತಿದ್ರೆ ನೀವು ಇನ್ನೊಂದು ಬ್ಯಾಲೆನ್ಸ್ ಕೊಟ್ಟಿಲ್ಲ, ಬ್ಯಾಲೆನ್ಸ್ ದುಡ್ಡು ಕೊಟ್ಟು ಐಟಮ್ ತಗೊಳ್ರಿ ಅಂತ ಅಂತಾರೆ ಅಷ್ಟೇ. ದುಡ್ಡೇ ಇರ್ಬೇಕು. ಶಿಟ್, ಇದೇನು ಇದು ಬೇರೆ ಕಿತ್ತೋಯ್ತತ್ತ. ಯಾಕೋ ಟೈಟ್ ಆಗ್ತಾ ಇದೆ ರೀ ಇದು. ಯಾಕೋ ಇದು ಯಾಕೋ ಟೈಟ್ ಆಗಿ ಹಂಗೆ ಉಕ್ಸೆ ಕಿತ್ತೋಯ್ತು. ಇಲ್ಲ, ನೀವು ಹೆಂಗ್ಸಾಗಿ ಜಾಸ್ತಿ ಕುಡಿಯಕ್ ಹೋಗ್ಬೇಡಿ. ಟೈಟ್ ಆಗಿದ್ರೆ ಎಲ್ಲ ಕಾಲು ಪಾಲು ಜಾರಿ ಬಿಟ್ರೆ. ಅದ ನಾನು ಡ್ರಿಂಕ್ಸ್ ಮಾಡಲ್ಲ ರೀ. ಹಲೋ, ನಾವು ಡ್ರಿಂಕ್ಸ್ ಮಾಡಲ್ಲ ನಾವು. ಇದು ಯಾಕೋ ಬ್ರಾ ಟೈಟ್ ಆಗ್ಬಿಟ್ಟಿತ್ತು, ಉಕ್ಸು ಕಿತ್ತೋಯ್ತು. ಅದಕ್ಕೆ ಬಿಚ್ಚಿ ಬೇರೆ ಹಾಕಂತ ಇದ್ದೀನಿ. ಯಾಕಲ್ಲ ಹಾಕಡ್ಲಿ ನಾನು? ಇಲ್ಲ, ನಾವು ಇದು ಮುದ್ದೆ ಅನ್ನ ಸಾರು ಊಟ ಮಾಡಿ ಬಂದು ಬಿರಿಯಾನಿ ಇಲ್ಲ. ಅಲ್ಲಲ್ಲ, ಬಿರಿಯಾನಿ ಅಲ್ಲ. ನಂದು ಬ್ರಾ ಹಿಂದ್ಗಡೆ ಟೈಟ್ ಆಗಿ ಕಿತ್ತೋಯ್ತು ಉಕ್ಸು. ಈಗ ಬೇರೆ ಹಾಕಂತೀನಿ. ಯಾವ ಕಲರ್ ಹಾಕನ್ಲಿ ನೀವ್ ಹೇಳಿ? ನೀವ್ ಹೇಳಿದ ಕಲರ್ ಹಾಕಂತೀನಿ. ಯಾವ್ದನ ಬಿಸಿ ಮಾಡ್ಕೊಂಡು ಊಟ ಮಾಡ್ರಿ. ಏನಾದ್ರೆ ಏನ್ ಬಿಸಿ ಮಾಡ್ಕೊಂಡು? ಇವತ್ತು ಲಾಸ್ಟ್ ಅವತ್ತಿಗೆ ಕಾರ್ಯ ತಿರ್ಗವು. ಸ್ನಾನ ಮಾಮೂಲಿ ಎದ್ದೇಳ್ಬೇಕು, ಅಡಿಗೆ ಮಾಡ್ಬೇಕು, ಸ್ನಾನ ಮಾಡ್ಬೇಕು ರೀ. ನಾನು ಹೇಳ್ತಿರೋದು ಬಿಸಿ ಅಲ್ಲ. ನಂದು ಬ್ರಾ ಜಾಕೆಟು. ಇವ್ರೆ ನಂದು ಬ್ರಾ ಕಿತ್ತೋಗ್ಬಿಡ್ತು. ನಂದು ಬ್ರಾ ಕಿತ್ತೋಯ್ತು ಟೈಟ್ ಆಗಿ. ಅದಕ್ಕೆ ಬೇರೆ ಹಾಕಂತ ಇದೀನಿ. ಯಾವ ಕಲರ್ ಹಾಕಂಡ್ಲಿ? ಬ್ರಾನು ಇದು ಅಂದ್ರೆ ಬ್ರಾ
ಯಾವ್ದನ ಒಂದ್ ಕಲರ್ ಹಾಕ್ಲಕ್ಕ ಅದ್ರಾಗ ಅಲ್ಲಪ್ಪ ಮನ್ಸು ಸೊ ಅಕ್ಕ ಅನ್ಬಾರ್ದು ರೀ. ಮನ್ಸು. ನಾನೀಗ ನಿಮ್ಗೆ ಇಷ್ಟ ಬಂದಿದ್ದ ಕಲರ್ ಹೇಳಿ. ಇದನ್ನ ಕರೆ ಆದ್ರೂ ಕಾಣಲ್ಲ ಇದು ಕಾಫಿ ಪುಡಿ ಇರ್ತೈತಲ್ಲ ಅಂತದ್ ಹಾಕ್ಯಾಡ್ರಿ. ಕಾಪು ಪುಡಿ ಆ ತರ ಕಲರ್ ಯಾವ್ಯಾವ ನಮ್ಗೆ ಗೊತ್ತಾಗಲ್ಲ ಅದು. ನನಗ್ ಗೊತ್ತಾಗಲ್ಲ. ಮಾನ್ಸಿ ಮನ್ಸಿ ಯಾವ್ದನ್ನ ಹಾಕಿ ಮನ್ಸಿ. ಒಂದ್ ನಿಮಿಷ ತಡೀರಿ. ಅಯ್ಯಯ್ಯೋ ಅಯ್ಯಯ್ಯೋ ಥೂ ಯಪ್ಪ ಥೂ. ಹಲೋ ಹಲೋ ಏನ್ ಹಿಂಗಾಗ್ಬಿಡ್ತು ರೀ ಇದು. ಹಲೋ ಓ ಏನ್ ಹಿಂಗಾಗ್ಬಿಡ್ತು. ಜಸ್ಟ್ ಮಿಸ್ಸು. ಜಸ್ಟ್ ಮಿಸ್ ಆಗ್ಬಿಡ್ತು ಕಣ್ರಿ. ಥೋ. ಹಲೋ ಮಿಸ್ ಆದ್ರೇನೇನು ಯಾವ್ದಷ್ಟು ಇಕ್ಕೊಂಡು ಊಟ ಮಾಡಿ ಮನೆ ಕಳ್ರಿ ಇನ್ನೇನು. ಅಲ್ಲ. ಹಲೋ ಹಲೋ ನಾನು ಹಂಗೆ ಇದ್ನಲ್ಲ. ಇದೇನ್ ಕಡ್ಲೆ ಬೇಳೆ ಬಂದ್ಬಿಡೈತೆ ಹಂಗೆ. ಯಾರೋ ಬೇರೆ ನಂಬರ್ ಮಾಡಿದ್ರಿ ನೋಡಿ. ಈ ನರಸಿಂಹರಾಜು ಬಳ್ಳಾಪುರ ಅಲ್ವಾ ನೀವು? ಹಲೋ ಹಲೋ ಯಾರು ಎಲ್ಲಿದ್ಯಣ್ಣ? ಯಾರು ಎಲ್ಲಿದ್ಯಣ್ಣ ನರಸಿಂಹಣ್ಣ? ಹಲೋ ಹಲೋ ಇಲ್ಲಿ ಮನೆ ತವ ಇದ್ದೀನಿ ಅಣ್ಣ. ಯಾರು ಹೇಳಿ? ಕಾಫಿ ಆಯ್ತಾ ಅಣ್ಣ? ಕಾಫಿ ಕುಡಿತಾ ಇದ್ದೀನಿ ಅಣ್ಣ. ಓ ಕುಡಿನೇ ನಾಳೆ ಕುಡಿಯೋಕೆ ಇನ್ನೇನಣ್ಣ ಸಮಾಚಾರ? ಆರೋಗ್ಯನಾ? ಓ ಒಂದ 60% ಆರೋಗ್ಯ. ಹೊರಗಿನ ದೇವ್ರು ದುಡ್ಡು ಕಾಸು ಏನ್ ಆರೋಗ್ಯ ಕೊಡ್ಬೇಕಣ್ಣ, ಅದೇ ಮುಖ್ಯ. ಇಲ್ಲಿ ಆರೋಗ್ಯನ ಏಕೆ ನೀವು ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಇದು ಸ್ವಲ್ಪ ಹೊಟ್ಟೆ ದಪ್ಪ ಅಷ್ಟೇ, ಆರೋಗ್ಯವಾಗಿ ಇದ್ದೀವಿ ಅಣ್ಣ. ಅದಕ್ಕೆ ಹೊಟ್ಟೆ ದಪ್ಪ ಇರೋದಕ್ಕೆ ಏನ್ ಮಾಡ್ತೀವಿ ಗೊತ್ತಾ? ಬೆಳಗ್ಗೆ ಹೊತ್ತು ಬಿಸಿನೀರ್ ಕಾಯಿಸ್ಬಿಟ್ಟು ಅದಕ್ಕೆ ಒಂದು ಅರ್ಧ ಓಲ್ಡ್ ನಿಂಬೆ ಹಿಂಡು ಕುಡಿದ್ರೆ ಅಣ್ಣ ಗೊಜ್ಜೆಲ್ಲ ಕರ್ಗೋಗುತ್ತೆ. ಇಲ್ಲಣ್ಣ ಇದು ನಾನು ನಮ್ಮ ಹುಡುಗ ಹೇಳಿದ್ಮೇಲೆ ಅದೇ ಟೈಪ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಳೋದು ಒಂದೋಳು, ಆಮೇಲೆ ಬಿಸಿನೀರು ಆರಿಸ್ಬಿಟ್ಟು ಬೆಳಗ್ಗೆನಾಗ ಒಂದು ಗ್ಲಾಸ್ ದೊಡ್ಡ ಗ್ಲಾಸ್ ಆಗಿ ಒಂದು ಗ್ಲಾಸ್ ಕುಡಿತೀನಿ. ಆಮೇಲೆ ಈಗ ಒಂದ್ 4-5 ದಿನದಿಂದ ಹಂಗೆ 3-4 ದಿನದಿಂದ ಹಂಗೆ ಮಾಡ್ತಾ ಇದ್ದೀನಿ ಅಣ್ಣ. ಮಾಡಿ ಅಣ್ಣ. ಇನ್ನೇನಣ್ಣ ಸಮಾಚಾರ? ನಿಮ್ಗೆ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ ಅಣ್ಣ. ನಾನಲ್ವಾ ಬೆಂಗಳೂರು ವಿಧಾನಸೌಧದವ. ಇವ್ರು ನಾನು ಹುಚ್ಚಂತಾವ ಅಣ್ಣ. ಇದು ಹಾಲು ಕರೆದ್ರ ಗೊತ್ತುಂಟ? ಅಯ್ಯೋ ಏನ್ ಕರೆದಿ ಇಷ್ಟೊತ್ತಿಗೆ ಅಲ್ಲ ಸಾಯಂಕಾಲ ಹಾಲೆ 4:15 ಕರೆದ್ಬಿಟ್ಟು. ಕರೆಕ್ಟಾಗಿ ಮಾತಾಡು. ನೆನೆ ದಿನ ಅಲ್ಲೇ ಹೊತ್ತು ಒಂದು ನಾನು ಆಗಲೇ ಎದ್ನಲ್ಲ ಅಣ್ಣ. ಇವಾಗ ಅಲ್ಲೇ ಬೆಳಗಿನ ಜಾವ. ಏನ್ ನಾವೇನ್ ಅಮೆರಿಕದಾಗಿದ್ದೀವ, ನೀವೇನು ಇದ್ರಾಗಿದ್ದೀಯ? 70 ಕಿಲೋಮೀಟರ್ ದೂರದಾಗಿದ್ದೀವಪ್ಪ ನಾವಿನ್ನು. ಈಗ ನೆನ್ನೆ ದಿನ ನೋಡ್ರಿ ಹಿಂಗ್ ಮಾತಾಡಿನು ಅಲ್ಲೇ ಎದ್ದಿದ್ದೆ. ನನಗೆ ಊಟ ತಿರುಗಿಸ್ತಾರಲ್ಲ ಈಗ ಸಾಯಂಕಾಲಕ್ಕೆಲ್ಲ ಅಲ್ಲ ಕಣ, ನಾವೇನ್ ಅಮೆರಿಕದಾಗಿದ್ದೀವ? ನನಗೆ ತಲೆನೇ ನನಗೆ ಮಾತಾಡಕ್ ನೆನ್ನೆ ದಿನ. ಇಲ್ಲ ಅಣ್ಣ ಕೇಳಿದೆ ಅಣ್ಣ. ನೆನ್ನೆ ಯಾರೋ ಫೋನ್ ಮಾಡಿ ಹಾಲು ಕರಿತಾ ಇದ್ದೀವಿ ಅಂತ ಅಂದ್ರು. ನಾನು ಇದೇನು ವಿಷಯದ್ನಾಗ ಹಾಲು ಕರಿತಾರೆ ಅಂತ ಅಂದೆ. ಯಾರೋ ನೆನ್ನೆ ದಿನ ಫೋನ್ ಮಾಡಿದ್ರು ವಿಧಾನಸೌಧದವ್ರು. ಅವ್ರದ್ದು ಅಲ್ಲೇ ಮನೆ ಐತ್ರಿ ಅಂತೆ. ನಾವು ವಿಧಾನಸೌಧದವ್ರು ಹೇಳು, ಅಲ್ಲೇ ಇರೋದು ನಮ್ದು ಮನೆ. ಇದೇನ್ರಿ ನಿಮ್ಗೆ ಏನು ಅಂತ ನಿಮ್ಗೆ ಏನು ಅಂತ ವಿಧಾನಸೌಧದಾಗ ಯಾರನ್ನ ಮನೆ ಕೊಡ್ತಾರ? ನಮ್ಮ ಸುಲ್ ಬರೀ ಈ ಚಿಕ್ಕೂರು ಸವಾಸಾಗಿ ನಾನು ಸುಮ್ಮನೆ ಉಟ್ಕೊಂಡು ಹೋದೆ ನಾನು. ಅಣ್ಣ ಈಗ ಬಾಡಿಗೆ ಬೇಕಾ ಲೀಸ್ ಬೇಕಣ್ಣ ನಿಂಗೆ ಅಲ್ಲಿ ಮನೆ? ಆ ಸುತ್ತಲೂ ಅಲ್ಲ, ಸುತ್ತಲಿರೋ ಮನೆ ಮಠಗಳಲ್ಲ, ವಿಧಾನಸೌಧಗೆ ಮನೆ ಕೊಡ್ತಾರ ಅಂತ ನಾ ಕೇಳಿದ್ದು. ನಿನ್ಗೆ ಅಣ್ಣ ನರಸಿಂಹಣ್ಣ ನೀನು ಬೇಜಾರು ಮಾಡ್ಕೊಂಬೇಡ. ನಿನಗೆ ಬಾಡಿಗೆ ಬೇಕಾ ಲೀಸಿಗೆ ಬೇಕೋ ಹೇಳು, ಬಾ ಬೆಳಿಗ್ಗೆನೆ ಕೊಡಿಸ್ತೀನಿ. ಈ ಬೆಳಗ್ಗೆ ಒಂದು ಡಬಲ್ ಬೆಡ್ರೂಮ್ ಇರೋದು ಖಾಲಿ ಆಗೈತೆ. ಇದು ಫರ್ನಿಚರ್, ದಿವಾನ್ ಕಾಟು, ಬಾಗಿಲು ಸಂಬಂಧ ಐತೆ ನಿಮ್ಗೆ? ಏನಂಗಂದ್ರೆ ಅವ್ರು ಬೇರೆ ಇರ್ಬೋದು. ಇಂತ ಮಾತಾಡಕ್ ಹೋಗಿ ವಾಂತಿ ಬಂದಂಗ ಆಗುತ್ತೆ. ಏನಣ್ಣ ಹಂಗಂದ್ರೆ? ಎಲ್ಲ ಅವ್ರು ಯಾರೋ ಮಾಡಿದ್ರು ಸ್ವಾಮಿ. ಆ ಗುಂಪಿನವ್ರು ಏನೋ ಅಂತಿದ್ದೆ. ಏನ್ ಹೇಳು? ಅಲ್ಲ ಆ ಗುಂಪಿನವ್ರು ಏನೋ ಅಂತಿದ್ದೆ ನಾನು. ಏನ್ ಹಂಗ? ಅವ್ರಂದ್ರೆ ಯಾರು?
ಹುಣಸೂರ್ ಕಡೆ ಅವ್ರು ಇತ್ತು, ಅದು ಮೈಸೂರು ಡಿಸ್ಟಿಕ್, ಮಂಡ್ಯ ಡಿಸ್ಟಿಕ್, ವಿಶ್ವನಾಥ್ ಊರು. ಏನಂತೆ? ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ದು. ಒಂದು ಬ್ಯಾಚ್ ಆನೆ ಹಿಂಡು ಬರ್ತದಲ್ಲ ಒಂದೊಂದ್ಸಲ, ಈ ಕಾಡಾನೆಗಳು ಹಂಗ ಬಂದ್ಬಿಟ್ಟು ನನ್ನ ಕಿಕ್ಲಿಡಿಸಿ, ಬೇಡ ಸ್ವಾಮಿ ನಮ್ಗೆ, ನೀವು ಸ್ವಂತ ಊರು ಹುಟ್ಟೂರು ಯಾವ್ದು? ಬೆಂಗಳೂರೇ. ಅಲ್ಲ, ನೀವು ಲಾಸ್ಟಿಗೆ ಸರಿಯಾಗಿ ಫಿನಿಶಿಂಗ್ ಕೊಟ್ಬಿಟ್ರಿ ಅಂತ ಅಷ್ಟೇ, ಇನ್ನೇನಿಲ್ಲ. ಏನದು ಹಂಗ್ ಮಾತಾಡ್ತೀರಾ? ಇಲ್ಲ ಸ್ವಾಮಿ, ಅವಾಗ ಹಿಂಗೆ ಮಾತಾಡ್ತಾ ಲಾಸ್ಟಿಗೆ ಒಂಥರ ಮಾತಾಡ್ಬಿಡ್ತಾರ. ಅವ್ನ ಯಾವನೋ ಗುಲಾಮ, ನಾನೇನು ಇವನ್ನೆಲ್ಲ ಕೂಡ್ಲೆಲ್ಲ ಕಿತ್ಕೊಟ್ಬಿಟ್ಟೆ ಸ್ವಾಮಿ, ಮೈ ಮಗಳದೆಲ್ಲ. ಯಾರಪ್ಪ ಏನ್ ಕೂಡ್ಲು ಏನು? ಯಾವಾಗ ಹಿಂಗೆ ನಮ್ದು ಹಿಂಗೆ ತಲೆ ಬಿಸಿಯಾಗಿ ಹತ್ರಗಳ ಪಾರ್ಟಿ 46%, ನಮ್ಗೂ ಅಲ್ಲೇ ತಲೆ ಕೆಟ್ಟವಂಗ್ ಕಾಣ್ತಾ ಇತ್ತು. 46%. ಏನು ಈ ರಕ್ತ ಹೋಯ್ತು. ಆಮೇಲೆ ಇವ್ರು ಯಾರು ಚಿಕ್ಕಗಳು ಬೇರೆ ಬಾಕಲ್ ನೀವು ಫೋನ್ ಮಾಡ್ತಾರೆ. ಮಿಂಚಿಂಗ್ ಮೀನಾಕ್ಷಿ ಆಗ್ಲಿ ನಿಮ್ಮ ಎಲ್ಲ ಹೇಳಿ ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನೋ ನೋಡಿ ಮದುವೆ ಕಾರ್ಯ, ದುಡ್ಡು ಕಾಸು ಮಾತಾಡ್ತಿರೋದು. ಕೇಸ್ ಹಾಕ್ಬಿಡ್ತೀನಿ. ಕೇಸನ ಹಾಕು, ನಿಮ್ಮ ಕೇಸ್ಗೆ ಹೋಗು. ನನಗೆ ಅದೇ ನನಗೆ ತಲೆಗತ್ತೀರ. ಹಲೋ, ಯಾರ ಬೇರೆಯವ್ರು ಮಾತಾಡು. ಬೆದೆತ್ತಿರ ಯಾರವ? ಏನಾಯ್ತವ? ನಮಸ್ಕಾರ. ಯಾಕೆ ಆಕ್ಸಿಡೆಂಟ್ ಆತ? ಅಣ್ಣ ನಮಸ್ಕಾರ. ನರಸಿಂಹರಾಜ್ ಅವರ? ಬಿ ಎನ್ ನರಸಿಂಹರಾಜು. ನರಸಿಯಪ್ಪ ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಯಾರು ಹೇಳಿ ನೀವು? ನಾನು ಏನಾದ್ರು ಅಲ್ಕಮತ್ ಬಂದಿದ್ ಯಾರ್ರಿ ಅದು? ಯಾರವ ಅಂದ್ರೆ ಇದೇನಕ್ಕ ಹಿಂಗಂತ ಯಾರವ ಅಂದ್ರು? ಮೇಡಮ್ ನೀವ್ ಯಾರು ಅಂತ ಕೇಳ್ದು ಮೇಡಮ್. ಸಾರಿ ಸರ್, ಸಾರಿ. ನನ್ನ ಹೆಸರು ಮೀನಾಕ್ಷಿ ಅಂತ. ಮೀನಾಕ್ಷಿ ಹೆಂಗೆ ಮೇಡಮ್ ಅವ್ರ ಪರಿಚಯ ನೀವು? ಇಲ್ಲ, ಒಂದ್ ನಿಮಿಷ. ಅವ್ರು ನರಸಿಂಹರಾಜ್ ಅವ್ರಿಗೆ ನೀವೇನ ನರಸಿಂಹರಾಜು? ಇವ್ರು ನಾವು ಕಣಕ್ಕ, ನಾವು ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಕೊಟ್ಟವ್ರ ಸ್ವಾಮಿ, ಕೊಟ್ಟವ್ರಕ್ಕ. ಸರ್ ನಮಸ್ತೆ. ನಮಸ್ತೆ ಸರ್. ನಲ್ಲ ನೋಡಿ, ಇವಾಗ ಫಸ್ಟ್ ಹೇಳ್ತೀನಿ. ಸುಮ್ಮನೆ ಫಸ್ಟ್ ಹೇಳ್ತೀನಿ ಅಕ್ಕ, ಈ ಗಂಡ ಸತ್ತೋಗ್ಯವ್ರು ಪಟ್ಟ ಸತ್ತೋಗ್ರಿ ಅಂದ್ರೆ ನನಗೆ ಸರ್ವಾಗಲ್ಲ. ಏನ್ ಕಷ್ಟ ಕರೆಕ್ಟ್ ಆಗಿ ಹೇಳಿ ನನಗೆ. ಖಂಡಿತ ಕೈ ಮುಗ್ದು ಹೇಳ್ತೀನಿ ಅಕ್ಕ ನಾನು. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಗೊತ್ತಾಯ್ತಾ? ಒಬ್ರು ಗೊತ್ತಾಗಲ್ಲಕ್ಕ, ಒಬ್ರು ನಮಸ್ಕಾರ ಒಂದ್ಸರಿ ನಮಸ್ಕಾರ ಅಂದಾಗ ನಮಸ್ಕಾರ ಅನ್ನೋದ್ ಕಲ್ತ್ಕೊ ಫಸ್ಟ್. ನಮಸ್ಕಾರ ಅಕ್ಕ. ಮತ್ತೆ ಏನ್ ಗೊತ್ತಾ ಸರ್, ಹೇಳಿ ಸರ್, ಹೇಳಿ. ನೀವು ಮಾಡ್ತಿರಲ್ಲ ರೆಕಾರ್ಡಿಂಗು, ಮಾತಾಡ್ತಿರಲ್ಲ, ಓ ಅದು 100% ಸತ್ಯ. ನೀವು ಮಾತಾಡೋದು ಹೌದಕ್ಕ. ಅದ್ರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ, ಎಲ್ಲ ಆಗಿದೆ. ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್, ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು. ನಿಮ್ ನಂಬರ್ ಎಲ್ಲ ಇದ್ರಾಗಿತ್ತಲ್ಲ. ಯಾವ ಊರಕ್ಕ ನಿಮ್ದು? ನಮ್ದು ಹಾವೇರಿ ಸರ್. ಹಾವೇರಿ ನಿನ್ನ ಪರದಾನ. ಹೇಳಕ್ಕ. ಹಾವೇರಿ ಅಂತ ಏನ್ ಹೇಳಿ ಒಟ್ಟಾಗೆ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಮಗ್ ಗಂಡನೂ ಅವ್ರೆ, ಮಕ್ಳು ಅವ್ರೆ, ಎಲ್ಲಾರು ಅವ್ರೆ. ಏನ್ ಮಾತಾಡ್ತಿದ್ದೀರಾ? ಹೇಳಿ. ನೀವೇನ್ರಿ ನಿಮ್ಮನ್ ಮಡಿ ಕಡೆಗ್ ಬಂದಿದ್ದೀನ? ಅಲ್ಲಲ್ಲ, ಪಾಪ ತಪ್ಪು ಅಕ್ಕ. ನಾವು ನಮ್ಗ ಅಕ್ಕ ತಂಗಿ ಸಮಾನ. ದೇವ್ರು ಒಳ್ಳೇದ್ ಮಾಡಿ 100 ವರ್ಷ ಇರ್ಲಿ ನೀವು. ನಮ್ ಯಜಮಾನ್ರು ಬದುಕವ್ರೆ, ಎಲ್ಲ ಅವ್ರೆ. ನಾವೇನಂತಂದ್ರೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ, ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ. ನಿಮ್ಗೆ ಮದುವೆ ಆಗಿದೆ ಸರ್? ಎಲ್ಲಾರ ಬಗ್ಗೆ ಮಾತಾಡ್ತೀವಿ. ನಿಮ್ ಮುಂದೆ ಮದುವೆ ಆಗಿದೆ ಸರ್? ನಮ್ದು ಇದು ಇನ್ನೊಂದ್ 8 ದಿನ ಆಯ್ತಕ್ಕ. ಮಗಳು ಮದ್ವೆ, ಗಂಡು ಮಗಳಿಗೆ ಮದುವೆ ಮಾಡಿದ್ವಿ. ಹಳೆ ವಯಸ್ಸಾಯ್ತು ನಮ್ಗೂ. ಬೇರೆ ಹೇಳ್ತಾರೆ. ನಿಮ್ಗೆ ಮದುವೆ ಆಗಿದೆ ಅಂತ ಕೇಳಿದ್ದ ನಾನು ಅಷ್ಟೇ. ಮದುವೆ ಆಯ್ತಕ್ಕ. ನಿಮ್ಗೆ ಜನ ಮಕ್ಳು ಸರ್? ಇಬ್ರು. ಒಂದ್ ಹೆಣ್ಣು ಒಂದ್ ಗಂಡು. ಹೌದಾ? ಸಂತೋಷವಾಗಿದ್ದೀರಾ ಸರ್ ಜೀವನದಲ್ಲಿ? ಏನು ಹಂಗಿದ್ದು ಅಕ್ಕ. ಇದು ನಿಮ್ ಹೆಂಗಸ್ರು ಮದುವೆ ಆಗಿದೆ ಸರ್? ಜರ ಬಂದ್ ಈಗ ಮಾತಾಡೋಣ. ಅದೇ ಏನು ಕಷ್ಟ ಸುಖ ಬಂದೇ ಬರ್ತಾವಕ್ಕ ಎಲ್ಲ. ನಿಮ್ ಹೆಂಗಸ್ರಿಗೆ ಮದ್ವೆ ಆಗಿದ್ಯಾ ಅಂದೆ. ಹೇಳಿ ಸರ್, ನಿಮ್ ಹೆಂಗಸ್ರಿಗೂ ಮದ್ವೆ ಆಗಿದ್ಯಾ ಅಂದೆ. ನಾನೇ ಮದುವೆ ಇರೋದು ನಮ್ಮ ಹೆಂಗಸ್ರನ್ನ. ಹೌದಲ್ವಾ? ಅವ್ರಿಗೆ ಜನ ಮಕ್ಳು ಸರ್? ಇಬ್ರು. ನಮ್ಮಿಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಸರ್ ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ಒಬ್ಬ ಮಗನ್ ಮದುವೆ ಮಾಡಿದೀವಿ. ಈಗ ಮಗಳ ಮದುವೆ ಸೆಟ್ ಮಾಡಿದ್ವಿ ಅಕ್ಕ. ನಮ್ಗೆಲ್ಲ ಮದ್ವೆ ಕರೆಯಲ್ವಾ ಸರ್? ಏನೋ ಬನ್ನಿ ಅಕ್ಕ. ಇದು ಮದುವೆ 17, 18 ತಾರೀಕು ಮದುವೆ ಬೆಂಗಳೂರಾಗೆ MS ರಾಮಾಯದಾಗ ಅಕ್ಕ. ಬನ್ನಿ, ಮಕ್ಕಳು ಗಂಡ ನಿಮ್ಮ ಯಜಮಾನ್ರ ಎಲ್ಲಾ ಬನ್ನಿ ಅಕ್ಕ. ಈಗ ನಿಮಗ್ ಮದ್ವೆ ಆಗಿದ್ರೆ ನಿಮ್ಗೆ ಇಬ್ರು ಮಕ್ಕಳು. ನಿಮ್ ಹೆಂಡತಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರಿಂದ 2 ಮಕ್ಕಳು.
ಓ ಹಂಗಾರೆ ನಿಮ್ಗೆ ಇಬ್ರು ನಿಮ್ ಹೆಂಡತಿಗೆ ಇಬ್ರು. ಅಲ್ಲ ಮೇಡಮ್ ಅಲ್ಲ ಇವ್ರೆ ನನ್ಗೆ ಇಬ್ರು, ಓ ನಿಮ್ ಹೆಂಡತಿಗೆ ನಮ್ಮ ಇಬ್ರು. ಹೆಂಡ್ತಿಗೆ ಇಬ್ರು. ನೀವೇ ಕನ್ಫ್ಯೂಸ್ ಮಾಡಿ ನನಗೆ ಇಬ್ರೇ, ಗಂಡ ಹೆಂಡತಿಯಿಂದ ಇಬ್ರೇ. ಸರ್ ನಿಮ್ಗೆ ಜನ ಮಕ್ಳು ಸರ್? ಅಕ್ಕ ನಮಗೂ ಇಬ್ರೇನಾ, ಇಬ್ರು ಗಂಡ ಹೆಂಡತಿಯಿಂದ ಇಬ್ರೇ ಮಕ್ಳಾಗಿರೋದ್ ನಮ್ಗೆ. ಸರ್ ನಮ್ಮನ್ನು ಗಂಡ ಹೆಂಡತಿಯಿಂದ ಕೇಳ್ತಿಲ್ಲ, ನಿಮ್ಗೆ ಜನ ಮಕ್ಳು ಒಂದ್ ಎಷ್ಟೇ ನಾನು. ನನಗೂ ಗಂಡ ಹೆಂಡತಿಯಿಂದ ಇಬ್ರಿಗೂ. ಸರ್ ಗಂಡ ಹೆಂಡತಿ ಅಲ್ಲ ಸರ್, ನಿಮ್ಗೆ ಜನ ಮಕ್ಳು ಸರ್? ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡನಿಂದ ಇಬ್ರೇ ಮಕ್ಳು ಹುಟ್ಟಿರೋದು ನಮ್ಗೆ, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಡತಿಯಿಂದ ಗಂಡನಿಂದ ನಿಮ್ಮಿಂದ ಹುಟ್ಟಿಲ್ವಾ ಹಂಗಾರೆ? ಹ್ಞೂ ಅಣ್ಣ, ನನ್ನಿಂದಾನೇ ಆಗಿರೋದು 2 ಮಕ್ಳು ಅಂತ ಹೇಳೋಣ. ಇದರಿಂದ ಸರ್ ಮಾತ್ರ ಹೇಳು ನೋಡ, ಆ ಸುಳೆ ಮಗ ಬೇರೆ ರೇಗಿಸ್ತಾವ ಅಂತ. ನನಗೆ ಅಕ್ಕ, ನನಗೆ ಜಾಸ್ತಿ ಇದು ಮಾಡ್ಬೇಡಿ, ನಿದ್ಗೆಟ್ಟಿದೀನಿ, ಕಾಲು ಕೈಯೆಲ್ಲ ಹೊಡ್ತಾ ಭದ್ರೋದೆಲ್ಲ. ಇಬ್ರು ಮಕ್ಕಳು ನನಗೆ. ಓ ನಿಮ್ಗೆ ಇಬ್ರು ಮಕ್ಳು ಅಂತ ಹೇಳಿ. ನಮ್ಮ ಹೆಂಗಸಿಗೂ ಇಬ್ರು. ನಿಮ್ ಹೆಂಗಸ ಒಟ್ಟು 4 ಜನ, ಒಟ್ಟು 4 ಜನ. ಕೆಟ್ಟ ಮಾತಾಡ್ತೀನಿ ನಾನು, ನನಗೆ ಅದೇನ ರೇಗಿ ಮತ್ತೆ ಎಲ್ಲರಿ ಕರೆಕ್ಟ್. ನೀನೇ ತಪ್ಪು ಹೇಳ್ತಾ ಇದೀಯಾ. ಒಂಚೂರು ಹೇಳಿ ಸ್ವಾಮಿ ನೀವೇ ಬೇಡ ಮೇಲೆ ನೀನೇ ಹೇಳು. 2 ಮಕ್ಳು ಸ್ವಾಮಿ ನಮ್ಗೆ, 2 ಅಕ್ಕ. 2 ಅಕ್ಕ 2 ಮಕ್ಳು. ನಿಮ್ಮನ್ನ ಅಕ್ಕ ಅಂದಿತ್ತು, 2 ಅಕ್ಕ ಅಲ್ಲ. ನಮ್ಗ ಅಕ್ಕ ಅಂದಿದ್ದ ನೋಡಿ ಕೇಳಿ. ಅಕ್ಕ ಏನ್ ಬೇಡ, ಕಾಲ್ಮಿ ಮೀನಾಕ್ಷಿ. ಆಯ್ತು, ಮೀನಾಕ್ಷಿ ಅಂತ ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಕಾಲ್ಮಿ ಮಿಕ್ಸಿ ಏನು, ಕಾಲ್ಮಿ ಮಿಕ್ಸಿ ಮೀನಾಕ್ಷಿ. ಮಿಂಚಿಂಗ್ ಮೀನಾಕ್ಷಿ. ಹಿಂಗೈತೆ ಹೆಸರು. ಆ ಕಡೆ ಅವರಿ ಕಡೆ ಹಂಗೆ ಇಕ್ಕದ, ಮೀನಾಕ್ಷಿ ಆ ಕಡೆ ಹಂಗೆ ಇಕ್ಕದ. ಹೇಳೋಣ. ಹೇಳಕ್ಕ. ಮಿಂಚಿಂಗ್ ಅಲ್ಲ, ಚುಚ್ಚಿಂಗ್ ಮೀನಾಕ್ಷಿ. ಎಲ್ಲ ಮಾತಾಡ, ಫ್ಯಾಮಿಲಿ ಓಟ್ರು ಮಾತಾಡ್ರಿ. ಫ್ಯಾಮಿಲಿ ಓಡ್ರು. 2 ಮಕ್ಳಕ್ಕ ನಿಮ್ ನಿಮಗ್ ಮದ್ವೆ ಆಗಿದೆ, ಎಲ್ಲ ಆಗಿದೆ. ನಿಮ್ ಹೆಂಗಸು ಮದ್ವೆ ಆಗಿದೆ. ನಿಮ್ಗೆ ಜನ ಮಕ್ಳು? ಹೇಳು. ಗಂಡ ಕೇಳಕ್ ಹೋಗ್ಬೇಡ್ರಿ. ಎಲ್ಲಾರು ಇಲ್ಲಿ ಅವಳೆ ಮಗ ರೇಖೆ ಹೋದಾಗ್ಲಿಂದ ಇಲ್ಲಿ ದುಡ್ಡಿಗೆ ಬಂದಿರೋದು 3-4 ದಿನ ಮಾಡಿತ ಅಂತ ತಲೆ ಕೆಡಿಸ್ಬೇಡ್ರಿ ನಮ್ಗೆ. ನಿದ್ದೆ ಮಾಡಿಲ್ಲ ಸ್ವಾಮಿ ಬಂದಾನು. ಫೋನ್ ಮಾಡಿ ಬೈದ್ರಿ. ಈಗ ನಿಮ್ ಬೇರೆ ಹೇಳಕ್ಕ ನಮ್ಗೆ 2 ಮಕ್ಳು. ಏನಕ್ಕ ಏನಾಗ್ಬೇಕು ನಿಮ್ಗೆ? ಮಿಂಚಿಂಗ್ ಮೀನಾಕ್ಷಿ ಆಗ್ಲಿ ನಿಮ್ಮ ಎಲ್ಲ ಹೇಳಿ. ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನೋ ನೋಡಿ, ಮದ್ವೆ ಕಾರ್ಯ, ದುಡ್ಡು ಕಾಸು ಮಾತಾಡ್ತಿರೋದು. ಕೇಸ್ ಹಾಕ್ಬಿಡ್ತೀನಿ. ಕೇಸನ ಹಾಕು, ನಿಮ್ಮ ಕೇಸ್ಗೆ ಹೋಗು. ನನಗೆ ಅದೇ ನನಗೆ ತಲೆಗತ್ತೀರ. ಈಗ 2 ಮಕ್ಳಕ್ಕ. ನಿಮ್ಗೆ 8 ಜನಕ್ಕ ಮಕ್ಳು? ನನ್ಗಿಬ್ರು, ನನ್ ಗಂಡಂಗಿಬ್ರು. ಹೆಂಗ ಎಷ್ಟ್ ಜನ? ಇಬ್ರು ಅಷ್ಟೇ. ನಮ್ದು ಹಂಗೆ ಕಣಕ್ಕ. ನಮ್ದು ಚೆನ್ನಾಗಿರ್ರಿ, 106 ವರ್ಷ. ನೀವು ಬನ್ನಿ, ನಮ್ದು ಹಂಗೆ ಅಕ್ಕ. ಸ್ವಾಮಿ ನಮ್ಗೆ ನನ್ ಗಂಡಂಗಿಬ್ರು ಮಕ್ಳು, ನನಗಿಬ್ರು ಮಕ್ಳು. ಒಟ್ಟು ಎಷ್ಟು ಜನ? ಒಟ್ಟು ಇಬ್ರು. ನಮ್ಗೂ ಇಬ್ರು ಅಕ್ಕ. ಒಂದ್ ಹೆಣ್ಣು, ಹಂಗೂ ಹಂಗೆ ಸೇಮ್. ನಮ್ದು ಒಂದ್ ಹೆಣ್ಣು ಒಂದ್ ಗಂಡು ಅಕ್ಕ. ಈಗ ನಿಮ್ಗೆ ಜನ ಮಕ್ಳು? ಮನೆಯವ್ರಿಗಿಬ್ರು. ಈಗ ನಿಮ್ಗೆ ಜನ ಮಕ್ಳು ಸ್ವಾಮಿ? ನಿಮ್ಮ ಕೆಲಸ ಹೊಡ್ತಾನ ನಿಮ್ಮ ಮನೆಗೆ ಅದೇ ನನಗೆ. ಈಗ ನಿಮ್ಗೆ ಜನ ಮಕ್ಳು? ನನಗೆ ಮಕ್ಳೇ ಆಗಿಲ್ಲ. ಅದನ್ನ ಕಟ್ಟಿ ನಿನ್ಗೇನಾಗಬೇಕಾಯ್ತು? ಬೇರೆ ವಿಚಾರ ಇದ್ರೆ ಅದು. ಮತ್ತೆ ಬೇರೆ ವಿಚಾರ ಮಾತಾಡ್ರಿ. ಹೇಳ್ರಿ ಬೇರೆ ವಿಚಾರ. ಏನಕ್ಕ ನೀವ್ ಮಾಡಿದ್ ಫೋನು? ನೋಡಿ ಸ್ವಾಮಿ, ನಾವೇನು ಇಲ್ಲ, ನಿಮ್ ವಾಯ್ಸ್ ಕೇಳು ಎಲ್ಲ ಇಷ್ಟ ಆಯ್ತು. ಮತ್ ಬಿಡಿ ಸುಮ್ಮನೆ. ಏನ್ ಗೊತ್ತಾ, ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ, ಏನಿಲ್ಲ ಜೀವನದಲ್ಲಿ. ಏನಕ್ಕ? ನಮ್ ಯಜಮಾನ್ರು ಸತ್ತಾಗ 3 ತಿಂಗಳಾಯ್ತು ಆಕ್ಸಿಡೆಂಟ್ ಅಲ್ಲಿ. ಅದೇ ಅಮ್ಮ, ನಾನು ಯಾವಾಗ ನಿಮ್ ಇದು ಆಗಕ್ ಬಂತು ಇಲ್ಲಿಗಾಲ 500ನೇ ಅಕ್ಕ ಮಾಡಿರೋದು ಗಂಡಿಲ್ದಾರ ನನಗೆ. 500ನೇ 1ನೇನು ಬರೇ ಗಂಡಿಲ್ದಾರು ನನಗೆ ಗೊತ್ತು. ಮುಂದ್ಗ ನನ್ ಮುಗ ಬೈಕೊಂಡ್ರೆ ಹಿಂಗ ಆಗದ ನನಗೆ. ನನ್ ಅಕ್ಕ ನೀನು 90-100ಕ್ಕೆ ನಮ್ಮ ಮನೆ ದೇವ್ರು ನರ್ಸಿಸ್ವಾಮಿ ಮಕ್ಕೊಡ್ದಂಗೆ ಹೇಳ್ತು, ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ. ನನ್ನ ಮದುವೆ ಮಾಡ್ಕೊಂತೀರಾ? ಆಯ್ತು, ಏನ್ ಮಾಡಕ್ಕ ಕೇಳು. ಏನಕ್ಕ ನಿನ್ಗೆ? ಏನಕ್ಕ ನಿನ್ಗೆ? ಎಲ್ಲ ದುರ್ಬಾಗ್ಲಾಗಿ ಅವಳೆ ಅವ್ರಿಗೆಲ್ಲ ಹೆಲ್ಪ್ ಅಲ್ಲಪ್ಪ. ಮತ್ತೆ ನಿನ್ ಕಡೆಯಿಂದ ಬೇರೆ ತರ ಹೆಲ್ಪ್ ಬೇಕಿತ್ತು. ನೋಡ್ದ ಸುಳೆ ಮಗ ಹೋಗ್ತಿದ್ದ. ಏನ್ ಬೇಕಕ್ಕ? ನನ್ಗೇನು ಬೇಡ, ನಿಂತವಿರೋ ಸಾಮಾನು ಅಷ್ಟೇ ಸಾಕು. ನನ್ ಸಾಮಾನೇನ ಕಬ್ಬಣದ ಆಡ್ ಮಾಡ್ಕೊಂಡು ಹೆದರ್ಕೊಂಡಿದ್ದ. ಯಾಕೆ ಅಂದ್ರೆ
ಇಲ್ಲ ನಾವು ಹಂಗಲ್ಲಕ್ಕ, ನಾವು ಒಂದು ಶ್ರೀರಾಮಚಂದ್ರ ಇದ್ದಂಗೆ ನಾನು. ಖಂಡಿತ 12 ಗಂಟೆ 1 ಗಂಟೆಗೆ 12 ಗಂಟೆಯಿಂದ 1 ಗಂಟೆಗೆ ಪಾಪನ ಕರ್ಕೊಂಡ್ ಬರ್ರಿ ಎಲ್ಲ. ಅಣ್ಣ 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 ಇದು ಕಾರ್ಯ ಇದು ಖಂಡಿತ ಇದು ಬನ್ನಿ 12:30 1 ಗಂಟೆಗೆ. ಇದಕ್ಕೆ ಏನಕ್ಕೆ ಅಂದ್ರೆ ನಾವು ಪತ್ರಿಕೆಗೆ ಹಾಕ್ತಿರಲ್ಲ ಅಣ್ಣ ಅಣ್ಣ ಅಣ್ಣ. ಹಲೋ ಹಲೋ ಯಾರಿಗೆ ಹೇಳೋಣ ಹಲೋ ಯಾರಿಗೂ ಹೇಳೋದೇ ಬೇಡ. ಅವನು ಅಮ್ಮ ಸುಮ್ನ ಸ್ವಿಚ್ ಆಫ್ ಮಾಡಿ ಮನಿಕೊಂಡ್ಬಿಡ್ತೀನಿ. ಹಲೋ ಅಣ್ಣ ಹೇಳ್ರಿ ಅಕ್ಕ. ಅಣ್ಣ ಅಮ್ಮ ಅಣ್ಣ ಅಣ್ಣ ನೀರ್ ತಗೊಂಬರ್ರಿ ಅಮ್ಮ ಸುಸ್ತಾಗ್ಬಿಡೈತೆ ಅಮ್ಮಂಗ್ ಬರ್ರಿ ನೀರ್ ತಗೊಂಬರ್ರಿ ಅಣ್ಣ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಅಣ್ಣ ಹೇಳಿ ಅಣ್ಣ ಅಣ್ಣ ನರಸಿಂಹ ಏನ್ ಡೆಲಿವರಿನಾ? ಹ್ಮ್ ಅಣ್ಣ ಆಯ್ತು. ಇದು ಯಾರು ಹೇಳಿ? ನರಸಿಂಹಣ್ಣ ಯಾಕಡೆ ಸತ್ತೋಯ್ತು ಅಂತ ನಮ್ಗೆ ಗೊತ್ತೇ ಆಗಿಲ್ಲ ಅಣ್ಣ. ನಮ್ಗೆ ಯಾಕಣ ಇಂತದ್ದು ಅವಣ್ಣ ಬಾಬು ಎಷ್ಟು ಒಳ್ಳೇದ್ ಕೇಳೋಣ. ನಮ್ಮ ಅಂಟಮ್ರು ಇದ್ದಂಗೆ ಇದ್ವಿ ನಾವು. ಏನಾಯ್ ಸತ್ತೋಯ್ತಣ್ಣ? ನರಸಿಂಹಣ್ಣ ಏನಾಯ್ ಸತ್ತೋಯ್ತಣ್ಣ? ನಮ್ಮ ಅಂಟಮ್ರು ಮಗನ್ ಬೀಗ್ ಊಟ ಮಾಡೋಣ ಅಂದ್ರೆ ಬರೇ ಸಾವು ಸುತ್ತಿನೇ ಗೊತ್ತ ಹೇಳ್ತಾರಲ್ಲ ಇವ್ರು. ನಮ್ಮನ್ ನಾಳೆ ಬೀಗ್ ಊಟ ಇವೆಲ್ಲ ಫೋನ್ ಮಾಡೋಣ ಅಂತ ನಾನ್ ಮಾಡಿದ್ರೆ ಎಲ್ಲೋ ಒಂದಿಷ್ಟು 3 ಕಾಸು ಮಾಡಿಕೊಂಡು ಎಲ್ಲ ಖರ್ಚು ಮಾಡಿ ಹಿಂಗ್ ಹೇಳ್ತಾರಲ್ಲ ನಮ್ಮ. ನನಗೆ ಯಾಕೋ ನನಗೂ ಸತ್ತವಂಗ ಆಗ್ತಾ ಐತಿ. ನರಸಿಂಹಣ್ಣ ಏನಾಯ್ತು ನರಸಿಂಹಣ್ಣಂಗೆ? ಅಣ್ಣ ನೀವ್ ಯಾರಣ್ಣ? ನೀವ್ ದೇವ್ರಂಗ್ ಸಿಕ್ಕಿದಿರ ಯಾರಣ್ಣ ನೀವು? ಯಾರಣ್ಣ ನೀವು? ನಿಮ್ ಹೆಸರೇನಣ್ಣ? ನೀವ್ ಎಲ್ಲಿರೋದಣ್ಣ? ಅಣ್ಣ ನೀವ್ ಎಲ್ಲಿದ್ದೀರಾ ಹೇಳಣ್ಣ? ನಿಂತಿದ್ದೀರಾ ಕುಂತಿದ್ದೀರಾ ಅಣ್ಣ? ಅಣ್ಣ ನೀವ್ ಏನ್ ಮಾಡ್ತಿದ್ದೀರಣ್ಣ? ಅಣ್ಣ ನರಸಿಂಹಣ್ಣಂಗೆ ನರಸಿಂಹಣ್ಣಂಗೆ ಮಣ್ ಮಾಡಿದ್ರ ಇಲ್ಲ ಸುಟ್ರ ಅಣ್ಣ ಇಲ್ಲ ಬೆಂಕಿ ಇಕ್ಕಿದ್ರ ಅಣ್ಣ ಇಲ್ಲ ಕರೆಂಟಿಗೆ ಕೊಟ್ಬಿಟ್ರ ಅಣ್ಣ ಈಗ ನಿಂತಿದ್ದೀರಾ ಮನ್ಗಿದ್ದೀರಾ ಅಣ್ಣ ಇವಾಗ ಏನಾಯ್ತಣ್ಣ? ಒಣ್ಣಂಗ್ ಏನಾಯ್ತಣ್ಣ? ಗುಂಡ್ಕಲ್ ಇದ್ದಂಗೆ ಇತ್ತಲ್ಲ. ಅಯ್ಯೋ ನಮಸ್ಕಾರ. ಅಯ್ಯೋ ನಾನೇ ಕಣ್ಣಿ ಯಪ್ಪ ಎದೇನೈತಲ್ಲ ನನಗೆ. ಅಯ್ಯೋ ರಮ್ಮನ್ನ ಅಯ್ಯೋ ಯಾರಪ್ಪ ನನ್ ಹಿಂಗ್ ಬದುಕಿದ್ದಂಗೆ ಸಾಯಾಗ್ತಾವ್ರಲ್ಲ ಅಣ್ಣ. ಒಣ್ಣಂಗೆ ಅಣ್ಣ ಹಾರ ಎಲ್ಲ ಹಾಕಿದ್ರ ಅಣ್ಣ? ಹಾಲು ತುಪ್ಪ ಬಿಟ್ರ ಅಣ್ಣ? ಅಯ್ಯೋ ಶಿವನ ಪರ ನಾನೇ ಯಪ್ಪ. ಎದೆನೋವು ಬೇರೆ ಶುರುವಾತು. ಯಾಕಣ್ಣ ಏನಾಯ್ತಣ್ಣ ನಿಂಗೆ? ಬಿಡಣ ಪಾಪ ನೀನು ಪಾಪ ಆ ಅಣ್ಣನ್ ದುಃಖ ತಡೆದಾರ್ದು ನೋಡಿ ಅಣ್ಣನು ಯಾರ ಪಾಪ ಅಳ್ತಾ ಐತೆ ಅಣ್ಣ. ನಿಮ್ಮ ಅಯ್ಯೋ ಪರಮಾತ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಾನೇನ್ ಮಾಡಿದ್ದೆ? ಹಿಂಗೆ ನನ್ನ ಬದುಕಿದಂಗೆ ಬೆಂಕಿ ಸಾಯಾಗ್ತಾವ್ರಲ್ಲ. ಚಿನ್ನ ಕೂಳಿಗೂ ನೆಮ್ಮದಿ ಕೊಡಲ್ವಲ್ಲ ಅವ್ನ್ ತಾಯಿನ. ಅಯ್ಯೋ ಪರಮಾತ್ಮ ಸಿಕಂದೂರ್ ಚೌಡೇಶ್ವರಿ ಕಾಪಾಡು ಪರಮೇಶ್ವರಿ. ಅದಕ್ಕೆ ನಂದೇ ಸ್ಥಿತಿಯನ್ನ ಕಾಣ್ತಿದಪ್ಪ. ಬೀಗ್ ಊಟ ಮಾಡಂಗ್ ಕಾಣಲ್ಲ ಇನ್ನ ಮಕ್ಳು ಇವ್ರು. ನಾನೇ ನರಸಿಂಹರಾಜು ಬಳ್ಳಾಪುರದ ನರಸಿಂಹರಾಜು ನಾನೇ ನಿಮ್ಮ ಯಾಕೆ ಸಾಯಾಗ್ತಾರೋ. ಇನ್ನು ನಾಳೆಗಿನ್ನ ಎಂಗೇಜ್ಮೆಂಟ್ ಇಟ್ಕೊಂಡಿದೀವಲ್ಲ ಅದಂತದು ಬೀಗ್ ಊಟ ಇಟ್ಕೊಂಡಿದೀವಿ. ಅಯ್ಯೋ ಪರಮಾತ್ಮ ಎಲ್ಲಿದ್ಯೋ ಪರಮಾತ್ಮ. ಈ ನನ್ ಮಕ್ಳು ನನ್ ಬದುಕಿದ್ದಂಗೆ ಬೆಂಕಿ ಇಕ್ತಾವ್ರಲ್ಲ. ಅಲ್ಲಣ್ಣ ಈ ಅಣ್ಣ ಇವ್ರು ನರಸಿಂಹರಾಜು ಬಳ್ಳಾಪುರ. ಇವ್ರು ನರಸಿಂಹರಾಜು ಬಳ್ಳಾಪುರನೇ. ಆದ್ರೆ ಅವ್ರಲ್ಲ ದಪ್ಪಗೆ ಕಿವಿ ವಾಲೆ ಇಕ್ಕೊಂಡು ಅವ್ರಲ್ಲ ಇವ್ರು ಬೇರೆಯವರು. ಅವಣ್ಣ ಕಿವಿಗ್ ವಾಲೆ ಇಕ್ಕೊಂಡು ದಪ್ಪಗ್ ಒಡವೆಲ್ಲ ಹಾಕೊಂಡು ನೋಡ್ತಿದ ಸತ್ತೋಯ್ತಂತ. ಏನೋ ಸತ್ತೋಯ್ತಂತ ಈ ಅಣ್ಣ ಹೇಳ್ತಿಲ್ಲ. ಅಯ್ಯೋ ಶಿವನೇ ಶನಿದೇವ ಎಲ್ಲಿದ್ಯಪ್ಪ? ನಾನೇನ ಕಣೋ ನರಸಿಂಹರಾಜು, ನಾನೇ ಕಣೋ. ಸ್ವಾಮಿ ತಪ್ಪಾಯ್ತು ಶನಿದೇವ್ರಿ. ನಾನೇ ಯಾರು ಇಲ್ಲ ನರಸಿಂಹರಾಜು ಬಳ್ಳಾಪುರದಾಗೆ ವಾಲೆ ಇಕ್ಕೊಂಡ ನಾನೇ. ನನ್ನ ಯಾಕೆ ಬೆಂಕಿ ಸಾಯಾಗ್ತೀರಾ? ಬದುಕಿದೀನಿ ಪರಮಾತ್ಮ ಎಲ್ಲಿದ್ಯೋ? ಪರಮಾತ್ಮ ಮಂಜುನಾಥೇಶ್ವರ ಕಾಪಾಡು. ಕಿವಿಗ್ ವಾಲೆ ಇಕ್ಕೊಂಡು ನೀರ್ ಕೊಡೋದಿಲ್ವಲ್ಲ? ಕೂಗಿರು ನೀರ್ ಕೊಡಲ್ವಲ್ಲ ನಮ್ಮನ್ನ ಮನೆಗೆ. ಅಣ್ಣ ಈ ಕಿವಿಗ್ ವಾಲೆ ಇಕ್ಕೊಂಡು ದಪ್ಪು ಈ ಗಣೇಶ ಓಡಾಡ್ದಂಗ್ ಓಡಾಡ್ತದಲ್ಲ ಗಾಡಿ ಮೇಲೆ. ಅಯ್ಯೋ ಎಲ್ಲ ನಾನೇ ಕಣೋ. ಸ್ವಾಮಿ ಮಂಜುನಾಥೇಶ್ವರ ನಿನ್ ತಾಯಿನಾಗಿ ಸಿಟ್ಟಾಗಿ ಕೊಲೆ ಮಾಡೋಣ ನನ್ನ ಮನಸ್ಸೋತೈತೆ. ಅಣ್ಣ ನರಸಿಂಹರಾಜ ನೀನಿನ ಅದೇ ವಾಲೆ. ಅಯ್ಯೋ ಯಾಕೆ ಬದುಕಿದ್ದಂಗೆ ಬೆಂಕಿ ಇಕ್ತಿರೇ ಮುಂಡ್ಯಾರೋ ಕಿತ್ತೋದ್ ಮುಂಡ್ಯಾರ. ನಿಮ್ ತಾಯಿ ನಿಮ್ಮನ್ನ ನೋಡಿಲ್ಲ ಮಟ್ಟಿಲ್ಲ. ಪರಮಾತ್ಮ ಸಿಕಂದೂರ್ ಚೌಡೇಶ್ವರಿ ನೀನೇ ಕಾಪಾಡು. ಇಲ್ಲಿ ಕೇಳಿಲ್ಲಿ ನೆನ್ನೆ ನಿನ್ ಮಾತಿಗೆ ಬೆಲೆ ಕೊಟ್ಟು ಯಾರ ಪಾಪ ದೊಡ್ಡವ್ರು ಹೇಳಿದ್ರು ಬೇಡ ಮದುವೆ ಮುಗಿಸ್ಕೊಂಡು ಹೋಗ್ಬಿಡು ಅಂತ. ನಿಮ್ ಬಸ್ ಹತ್ರ ಬಂದಿದ್ರೆ
ಗೊತ್ತಾಯ್ತಾ? ನೀನ್ ಯಾಕೆ ಅಯ್ಯೋ ಅಯ್ಯೋ ಇಲ್ಲಿ ನಾಳಿಂದ ನಂದೆಲ್ಲಾ ಮರ್ಯಾದೆ ಹೊರಟೋತಲ್ಲೋ ಕಾನು. ಒಂದು ಹೆಣ್ಣು ಕಣ್ಣೈತ್ ನೋಡ್ದಾನಲ್ಲ, ಒಂದ್ ಹೆಣ್ಮಕ್ಳು ಮುಟ್ಟಿದಾನಲ್ಲ, ನಮ್ಮ ಹೆಂಗಸರು ಬಿಟ್ರೆ ಇವ್ರು ಅವನ್ ಯಾಸ್ಳೆ ಮುಂಡೆನೆ ನೀನು ನಿನ್ ತಾಯಿನ ಆಕ್ಸಿಡೆಂಟ್ ಆಗಿ ಸುಟ್ಟಾಕ್ಬಿಡ್ತೀನಿ, ಬೆಂಕಿ ಹಾಕ್ಬಿಡ್ತೀನಿ, ಮಾಡ್ಬಿಡ್ತೀನಿ ಸಿಕ್ಕಿರ ನನ್ನ ನ್ಯಾಯಕ್. ಅಯ್ಯೋ ಅನ್ನಿಸ್ತೀಯೋ ನೋಡು, ಅರ್ಧ ಜೀವ ಮಾಡ್ದಲ್ಲ, ದಿನ ಮಾತ್ರ ನುಂಗಂಗ್ ಮಾಡ್ದಲ್ಲ, BP ಮಾತ್ರ ನನ್ ಸಾಯಿನ ಮುಂಡೆ ಮುಂಡೆ. ಯಪ್ಪ ನೀರ್ ಕೊಡ್ರು ಒಂದಿವ್ಸ. ನಾನ್ ನಿನ್ನೆ ಚೌಟ್ರಿ ಹತ್ರ ಬಂದಿದ್ನಲ್ಲ ಅಂದ್ರೆ ನೀನ್ ಅದು ನೀಲಿ ಶರ್ಟು ಜುಬ್ಬಾ ಪೈಜಾಮ ಹಾಕೊಂಡ್ ಕಚ್ಚೆ ಪಂಚ ಹಾಕೊಂಡ್ ಓಡಾಡ್ತಿದ್ದಲ್ಲ. ನಾಯಕ ಈ ಫೋನ್ ಅನ್ನ ಇದು ಹಿಡ್ಕೊಬರ್ರಿ, ಯಾರನ್ನ ಹಿಡ್ಕೊಳ್ರಿ. ಇವ್ರಿಂದ ನಂದು ಹೋಯ್ತು ಅರ್ಧ ಜೀವನನೇ ಕಣಪ್ಪ. ನಂದು ಅರ್ಧ ಜೀವನನೇ ಒತ್ತರಿಕೆ. ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡ್ಕೊಂಡ್ರೆ ನಾನು ಅಲ್ಲ ಇದು ಎಂಗೇಜ್ಮೆಂಟ್ ಎಂತದ ಇದು ಬೇಗ ಊಟ ಮಾಡ್ಕೊಂಡ್ಬಿಟ್ರೆ ಸಾಕಪ್ಪ. ನಾನು ಅಂತ ತಕ ಬದುಕಿದ್ರೆ ಸಾಕು. ಪರಮಾತ್ಮ ಮಂಜುನಾಥ ಎಲ್ಲಿದ್ಯೋ ಸ್ವಾಮಿ, ಸ್ವಾಮಿ, ಸ್ವಾಮಿ. ನೀನು ನಾನು ಎಂಗೇಜ್ಮೆಂಟ್ ಮಾಡ್ಕೊಳ. ಹಲೋ, ಯಾವ್ದೇ ಒಂದ್ ಹೆಣ್ಣಿನ ಬಾಳಲ್ಲೂ ಈ ತರ ಆಟ ಆಡಕ್ ಹೋಗ್ಬೇಡ ಕಣಪ್ಪ ಮರಿ. ನಾನು ಲಲಿತಾ ರವ್ವ ಮಾತಾಡ್ತಾ ಇರೋದು. ಅವಳನ್ನ ಇವತ್ತು ಕೂಳು ನೀರಿಲ್ದಿದಂಗ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಲ್ಲ, ಇವತ್ತು ಸಾವು ಬದುಕಿನ ಮಧ್ಯೆ ಓಡಾಡ್ತಾವಳಲ್ಲ, ಈ ತರ ಕೆಲಸ ಮಾಡ್ಬೋದ ನೀನ್ ನಂಬಿಸಿ ಅವಳಿಗೆ? ಹಲೋ, ಮಾತಾಡಪ್ಪ ಮರಿ, ಯಾಕೆ ಮರಿ? ನೀನ್ ಅವ್ರ ತಾಯಾರ? ಹ್ಞೂ ಕಣಪ್ಪ. ನಮ್ಗೂ ವಯಸ್ಸಾಗಿರೋರ್ಗೆ ಯಾಕೆ ಇಷ್ಟೊಂದು ನೋವು ಕೊಡ್ತೀಯ ಹೇಳು ನೀನು? ಅವ್ವ ಅವ್ರ ಕೈ ಕೊಡಿ, ಅವ್ರ ಕೈಗೆ. ರಾತ್ರಿ ಎಲ್ಲ ಸೊಳ್ಳೆ ಕಡಿಸ್ಕೊಂಡು ಹೋಗಿ ಇದು ಇಂಥದ್ದು ಚಿಕನ್ ಗುಲ್ಲೆ ಆದಂಗ ಸೊಂಟ ಬೆನ್ನು ಹಿಡ್ಕೊಂಡ್ ಕುಂತಿದ್, ಹೋಗಿ ಆಸ್ಪತ್ರೆಗೆ ಹೋಗಿ ಈಗ ಬಂದ್ ಕುಂತಿದೀನಿ ಪ್ಲಾಸ್ಟರ್ ಹಾಕೊಂಡು. ಅಲ್ಲ ಕಣಪ್ಪ, ನೀನು ಇಷ್ಟೆಲ್ಲ ಗೊತ್ತಿದ್ದು ಪ್ಲಾಸ್ಟರ್ ಹಾಕೊಂಡು ಏನೋ ಚಿಕನ್ ಗುನ್ನಿ ಅಂತ ಹೇಳ್ತೀಯಲ್ಲ, ನೀನು ಅವಳಿಗೆ ಏನ್ ನಂಬಿಸಿ ಅವಳಿಗೆ ಮೋಸ ಮಾಡ್ಬೇಕಾಯ್ತಪ್ಪ ನೀನು? ಓಯ್ ಅಜ್ಜಿ, ಅವ್ನ ಕೇಳು, ನಾನ್ಯಾಕೆ ಅವ್ರನ್ನ ಇದು ಮಾಡೋಣ? ಕೇಳು ಅವ್ರನ್ನ, ಎಮ್ಮನ್ನ. ಇವ ಆಸ್ಪತ್ರೆಗೆ ನಾವು ಗ್ಲೂಕೋಸ್ ಹಾಕ್ಸ್ತಾ ಇದ್ರು, ರಾತ್ರಿಯಿಂದ ಊಟ ಮಾಡಿಲ್ಲ ಗೊತ್ತಾ ಅವಳು ನಿಂಗೆ? ಯಾವ್ಯಾವ ಹೋಗಿ ಬಂದು ನಮ್ಗೆಲ್ಲ ಬಂದ್ರೆ ಕೇಳೋದ್ ನಿಮ್ ತಾಯಿನ, ನಿಮ್ ಅಮ್ಮನ್ನ, ನಿಮ್ ಮಗಳನ್ನ. ಹೌದಾ? ನೀನ್ ಹಂಗಾರ ಅವಳು ಸವಾಸ ಮಾಡಿಲ್ಲ ನೀನು? ಅವಳು ಯಾರು ರಾತ್ರಿಯಿಂದ ಹೋಗಿ ರಾತ್ರಿಯಿಂದ ನಾಯಿ ಮಗಳ ಮನೆ ಕಂಡಿದ್ದೀನಿ. ನಮ್ ಕೇಳೋ ಏನ್ ಮಾಡಿವ್ರೆ ರಾತ್ರಿ ಫೋನ್ ಮಾಡಿ. ಅವಳು ಹೇಳಿದ್ಕಿ ಕಣಪ್ಪ, ನಂಗೇನ್ ಇಷ್ಟ ದಿವಸದಿಂದ ಗೊತ್ತಿತ್ತಾ? ನಾನ್ ತುಂಬಾ ಇಷ್ಟಪಟ್ಟಿದ್ದೀನಿ ನರಸಿಂಹರಾಜನ್ನ, ಈ ತರ ನನ್ಗೆ ಬರ್ತಾ ಇಲ್ಲ, ತುಂಬಾ ನೋವು, ಮಾತಾಡ್ಬಾರ್ದು. ಒಂದ್ ನಿಮಿಷ ದೇವ್ರ ನಾಲ್ಗೆ ಕೊಟ್ಟಿದ್ದಾರೆ ಅಂತ. ತಡಿಯಪ್ಪ ಒಂದ್ ಮರಿ ತಡಿ, ಒಂದ್ ನಿಮಿಷ. ನೋಡು, ಅಲ್ಲಿ ಜನ ಅನ್ಬಿಟ್ಟು ನಮಗ್ ಮೋಸ ಮಾಡಕ್ ಬರ್ಬೇಡ. ನಿಂಗೆ ನಿನ್ ದೇವ್ರು ಒಳ್ಳೇದ್ ಮಾಡಲ್ಲ ನಿಂಗೆ, ಗೊತ್ತಾ? ಒಂದ್ ನಿಮಿಷ ಅವಳಿಗೆ ಫೋನ್ ಕೊಡ್ತೀನಿ, ಮಾತಾಡು. ಹಲೋ ಹಲೋ, ಹೇಳು ಅಂದ್ರೆ. ಓಯ್ ನಿಮ್ ಸಾಯ ಜೀವ ಒಜ್ಜೆ ಯಾಕೆ ಏನಮ್ಮ ನೀವು? ನಿಮ್ ಮನೆಗಳು ಹಾಳು ಮಾಡ್ಕೊಂಡು ಅಂತರ್ನಾಗ ಯಾಕೆ ಹೊಟ್ಟೆ ಬಿಡ್ತೀರಾ? ಈ ಮನೆ ನಿಮ್ಮ ಮಗನ್ ಅದೇನಿಲ್ಲ. ನಾವೇ ರಾತ್ರಿಯಿಂದ ಕೂಡು ನೀರು ಹೋಗಿ ಆಚೆ ಮನೆ ಕಂಡಿದ್ದೀನಿ, ಸೊಂಟ ಮೈಯೆಲ್ಲ ಇಟ್ಕೊಂಡು ಕೂಡ್ದಾಗಿ. ನೋಡು, ನಾನು ನಿನ್ನ ಹತ್ರ ದುಡ್ಡು ಕೇಳಲಿಲ್ಲ, ಆಸ್ತಿ ಕೇಳಲಿಲ್ಲ, ಮನೆ ಕೇಳಲಿಲ್ಲ. ನಿನ್ ಪ್ರೀತಿ ಮಾತ್ರ ನಾನು ಕೇಳಿದ್ದು. ಏನಕ್ಕೆ ಕೊಡಲ್ಲ ಅಂದೆ ನೀನ್ ನನ್ಗೆ? ನಾನು ನಿಮ್ಮವರೇ ಅಲ್ಲ, ನಾನು ಬಳ್ಳಾಪುರ ನಮ್ದು. ನಾನ್ ಬಳ್ಳಾಪುರ ನರಸಿಂಹರಾಜುಗೆ ಫೋನ್ ಮಾಡಿರೋದು. ನನ್ ಜೀವಕ್ಕೆ ಜೀವ ಕೊಡೋ ನನ್ ಪ್ರಾಣ ನೀನು. ಈಗ ಲಾಸ್ಟ್ ಸರಿ ನಿಮ್ಮಿಂದ ನಾವ್ ಇರೋನು ಸತ್ತೋಗೋಣ. ನಿನ್ಗೆ ಲಾಸ್ಟ್ ಸರಿ ಕೇಳ್ತಿದೀನಿ, ನನ್ನ ಲವ್ ಮಾಡ್ತೀಯ ಇಲ್ವೋ ನೀನು? ನಿಮ್ ತಾಯರ್ ಕೈ ಕೊಡಿ, ನೋಡಿ ಮಾತುಗಳೆಲ್ಲ ಆಡ್ತಾರ. ನಮ್ಗೆ ಸಂಸಾರ ಮನೆಗೆ ಯಾರನ್ನ ಅಕ್ಕಪಕ್ಕದ ಕೇಳಿಸ್ಕೊಂಡು ನಮ್ಮ ಮನೆಗೆ ಬಿಡ್ಕೊಂತಾರೆ ಯಾರನ್ನ. ಹೇಳಪ್ಪ ಮರಿ. ಹಲೋ, ಹೇಳಪ್ಪ, ಏನಪ್ಪ ಇವೆಲ್ಲ ನಿಮ್ದು? ನಮ್ದೇನು ಇಲ್ಲವ, ಖಂಡಿತ ಏನು ಇಲ್ಲ. ನಮ್ ಊರಿಗೆ ಬನ್ನಿ ಬೇಕಾರೆ ಕೇಳಿ. ನಾವ್ ಯಾರು ಅವ್ರು ನೋಡು ಇಲ್ಲ ಪಾಡು ಇಲ್ಲ. ಅವರಿಂದ ನಾವು ಕಷ್ಟ ಸುಖ ಅನ್ನೋದೇ ಬರೇ ಕಷ್ಟನೇ ಅನುಭವಿಸ್ಕೊಂಡ್ ಬಂದಿದೀವಿ. ಏನ್ ಕಷ್ಟ ಅನುಭವಿಸಿದ್ಯಪ್ಪ? ಅಯ್ಯೋ, ಈಗ ನಾವು ಡ್ರೈವರಿಕೆ ಅಂತ ಇರೋದು ಯಾಕೆ ಸುಮಾರು ದಿನದಿಂದ ಇಲ್ಲ. ಯಾಕಪ್ಪ? ತಿರ್ಗ ಹಂಗೆ ಆಗಿದ್ರು ನಾವು ಏನ್ ಮಾಡೋಣ? ಅಲ್ಲೇ ನಮ್ಗೆ ಅಲ್ಲೇ ಅರ್ಧ ವಯಸ್ಸಾಯ್ತು, ಜೀವನನೇ ಸಾಕು ಅಂದಂಗ ಆಯ್ತು ಕುಂತೈತಿ. ಅಲ್ಲ, ಅವಳೇ ನಿನ್ನ ಹತ್ರ ದುಡ್ಡು ಇಸ್ಕೊಂಡೋಳ, ಕಾಸು ಇಸ್ಕೊಂಡೋಳ? ಏನು ಇಲ್ವಲ್ಲಪ್ಪ. ಅವ್ರು ನಾವ್ ನೋಡೇ ಇಲ್ಲ, ಅವ್ರನ್ನ ನೋಡೇ ಇಲ್ಲ.
ಇಲ್ಲವ ಖಂಡಿತ ನೋಡಿಲ್ಲ, ಮಂಜುನಾಥನೇ ನೋಡಿಲ್ಲ. ಇದೇನೇ ಇದು ಅವ್ರು ನೋಡೇ ಇಲ್ಲ ಮರಿ ಅಂತ ಇದ್ ನರಸಿಂಹಪ್ಪ. ನೀನ್ ನೋಡಿದ್ರೆ ಲವ್ ಮಾಡ್ತಿದೀನಿ ಅಂತೀಯ. ಏನು ಅಂದ್ರೆ ನಾನು ಲವ್ ಮಾಡ್ತಿರೋ ವಿಷಯ ಅಮ್ಮಂಗೆ ಹೇಳಿದೀನಿ. ಅನ್ನ ತಿನ್ನ ಬಾಯಿಗೆ ಹೇಳ್ತಿನ್ನ ಮಾತಾಡ್ಬೇಡ ನಿಮ್ಮ ಏನ್ ಮರಿ ಇದಕ್ಕೆಲ್ಲ ಏನ್ ಮಾಡದಪ್ಪಿ ಹೇಳಪ್ಪ ಮರಿ. ಏನ್ ಮಾಡ್ಬೇಕು ನಾನು ಹೇಳು. ಸಾಯ ಜೀವನ ನನ್ಗೆ ಯಾಕೆ ಅನಿಸ್ತೀರ? ಅಲ್ಲ ಅವ್ರ ಮಕ್ಳಿಗೂ ಅದೇ ನಿಮ್ಮ ಮೊಮ್ಮಕ್ಳಿಗೂ ಅದೇ ಬುದ್ಧಿ ಕಲಿಸ್ತಾರಮ್ಮ. ಆ ಮಗಿನ ಕೈಗೆ ನಿಮ್ಮ ಅಪ್ಪಾಜಿಗೆ ಅದೆಂತದು ನಿಮ್ಮ ಅಂಕ ಇದಕ್ಕೂ ಫೋನ್ ಮಾಡು ಬರ್ರಿ ಊಟ ಬಿಟ್ಟಿದೀನಿ ಹಂಗೆ ಹಿಂಗೆ ಅಂತ ಮಕ್ಳು ಮರಿಗೆಲ್ಲ ಕಲಿಸ್ತಾರೆ. ಏನ್ ಬುದ್ಧಿ ಹೇಳೋಗಿ ನಮ್ದು ಬಳ್ಳಾಪುರ ಬೇಕಾರೆ ಬನ್ನಿ ನಮ್ಮೂರಿಗೆ, ಬಳ್ಳಾಪುರ ರೋಡ್ ಪಕ್ಕನೆ ಮನೆ. ನೀವ್ ಯಾವತ್ತು ನೀವು ಹಂಗಾರ ನೀವ್ ಅವ್ರು ನೋಡೇ ಇಲ್ಲ, ನೀವಿಬ್ರು ನಿಮ್ಗೂ ಅವ್ರಿಗೂ ಪರಿಚಯ ಇಲ್ವನಪ್ಪ ಮರಿ? ಇಲ್ಲವಾ ಖಂಡಿತ ಪರಿಚಯ ಇಲ್ಲ, ನಾವು ಮಕಾನೇ ನೋಡಿಲ್ಲವ ನಾವು. ಅಲ್ಲ ಅವಳು ನಿನ್ನ ಹತ್ರ ದುಡ್ಡು ಕೇಳೋದಿಲ್ಲ, ಕಾಸು ಕೇಳೋದಿಲ್ಲ. ಏನು ಅಪ್ಪವಾಮ್ ಕೊಡ್ತಾರೆ ಅಜ್ಜಿ? ಯಾಕಪ್ಪ ಮರಿ? ಏನ್ಕಪ್ಪ ಅವಳಿ? ಅಲ್ಲ ನಾನು ಕೇಳ್ದೆ ಅವ್ರೇನು ದುಡ್ಡು ಆಸ್ತಿ ಪಾಸ್ತಿಗೆಲ್ಲ ಆಸೆ ಬಿದ್ದಿದ್ಯಾ ಅಂದ್ರೆ ಇಲ್ಲ ಕಣಮ್ಮ, ಅವ್ರು ನೋಡಕ್ ಎಷ್ಟು ದಪ್ಪ ಎಷ್ಟು ಗುಂಡುಗವ್ರ ಎಷ್ಟು ದಪ್ಪ ಇರ್ಬೇಕು, ಅದಕ್ಕೆ ಆಸೆ ಬದ್ದೆ ಬಿಟ್ಟೆ ನಾನು ಅಂತ ಅಂದ್ಲು. ಆಗ ಅದಕ್ಕೆ ಅದೇನೇನ್ ಕೇಳ್ತಲ್ ಕೊಟ್ಬಿಡಪ್ಪ, ಅದನ್ನ ಮಡಿಕೊಂಡ್ ಏನ್ ಮಾಡ್ತೀಯ? ಅಲ್ಲಜ್ಜಿ ನೀನು ಅಲ್ಲ ನಿಮ್ ಮಕ್ಳು ಮರಿ ಮುಂದೆ ಮಾತಾಡೋ ನೀನು ಅಲ್ಲ ನೀನು ಎಷ್ಟು ಯಾಕೆ ಮರಿ ನಿನ್ನ ಡಿಸ್ಚಾರ್ಜ್ ಮಾಡಿ ಕಳ್ಸಿದ್ವಲ್ಲ, ಯಾರು ನಾವು ಯಾರು ಹೇಳೋ? ಅವ್ರೇನೆ ಡಿಸ್ಚಾರ್ಜ್ ಮಾಡಿದ್ದಲ್ಲ, ಮನೆ ಕರ್ಕೊಂಡ್ ಬಂದಿದ್ದೆ. ಪ್ರಾಣ ಹೋಯ್ತು ಅರ್ಧ ಗಂಟೆ ಮುಂಚೆ. ಮಗ ಯಾರ ಫೋನ್ ಮಾಡಿದ್ರ ಮಗ? ಅಣ್ಣ ಮಗ ಅಣ್ಣ 12,000 ಫೋನ್ ಮಾಡಿವ್ರಿ. ಯಾರು ಇದು ಮಾಮ ಹೋಯ್ತಾ? ಮಾಮಲ್ಲ ಕಣ, ಮನೆಗೆ ನಾಯಿ ಸಾಕಿದಲ್ಲ, ನಾಯಿ ಸತ್ತೋಯ್ತು. ನಾಯಿ ಸತ್ತೋಯ್ತು ಕೇಳೋಣ. ಅಯ್ಯೋ ನೀ ತಾಯಿನ ಯಾವ್ದಾರ ನಾವಿವಾಗ ತಳಿ ಒಂದಿಷ್ಟು ಬಿಟ್ಟು ಹೋಯ್ತು ಬರ್ತೀನಿ ಮಗ. ಅಲೋ ಕೆಟ್ಟು ತಲೆ ಹೊಡೆದೋಗಿ. ಅಯ್ಯೋ ಇವ್ರು ಸ್ವಾಮಿ ಪರಮಾತ್ಮ, ಮಾಮ ಸ್ವಾಮಿ ಪರಮಾತ್ಮ ಮಾಮ. ನಾಯಿ ಮೊನ್ನೆ ನಾಯಿಗೆ ಅಡ್ಮಿಟ್ ಮಾಡಿದ್ವಲ್ಲ, ಇವತ್ತು ಸತ್ತೋಯ್ತಲ್ಲ ನೋಡ್ ಮಾಮ. ಅದಕ್ಕೆ ನಿಮ್ಗೆ ನಿಮ್ಮ ದೇಶ ಓಡಾಡ್ತೀರಿ? ಯಾರ ನೀವು? ನಾನ್ ರಾಮ್ ಪ್ರಸಾದ. ರಾಮಪ್ರಸಾದ? ನೋಡಿ ನಾನ್ ರಾಮಪ್ರಸಾದ್ ನಿಮ್ಮ ಮಾಮಲ್ಲ. ನಾನು ದಾವಣಗೆರೆ, ಕೊಪ್ಪಳ, ರಾಯಚೂರು, ಮೈಸೂರು, ಚಿತ್ರದುರ್ಗ, ವಿಜಯಪುರ ಇಲ್ಲಿ ಹತ್ತಿ ಬೆಳೆಯುವ ಜಾಸ್ತಿ ಊರುಗಳವು. ಗೊತ್ತಾಯ್ತಾ? ಅದರಲ್ಲಿ ಮೊದಲನೇ ಸ್ಥಾನ ಹಾವೇರಿಗಿದೆ, ಎರಡನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಧಾರವಾಡದಲ್ಲಿ ಜೀವನ ಮಾಡ್ತಿದ್ದೀರೋ, ಹಾವೇರಿ ಜೀವನ ಮಾಡ್ತಿದ್ದೀರೋ, ಮೈಸೂರಲ್ಲಿ ಮಾಡ್ತಿದ್ದೀರೋ, ಚಿತ್ರದುರ್ಗದಲ್ಲಿ ಮಾಡ್ತಿದ್ದೀರೋ, ದಾವಣಗೆರೆಯಲ್ಲಿ ಮಾಡ್ತಿದ್ದೀರೋ, ಕಲಬುರ್ಗಿದಲ್ಲಿ ಮಾಡ್ತಿದ್ದೀರೋ, ರಾಯಚೂರಲ್ಲಿ ಮಾಡಿ ಬೆಳಗಾಮಲ್ಲಿ ಮಾಡ್ತಿದ್ದೀರೋ? ನೀವ್ ಯಾರು ಹೇಳ್ರಿ? ಇದು ನಮ್ದು ಬಳ್ಳಾಪುರ ಸ್ವಾಮಿ, ಇದು ದಾವಣಗೆರೆ ಅಲ್ಲ ನಮ್ದು. ನಾನು ಹಲೋ ನಾನು ಒಬ್ಬ ಹತ್ತಿ ಮಾರಾಟ ಬೆಳೆಯನ್ನು ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಬೆಳಗಾವಿ, ಮೈಸೂರು, ವಿಜಯಪುರ, ಕಲಬುರ್ಗಿ, ಬೆಳಗಾವಿ ಈ ತರ ಎಲ್ಲ ಊರಲ್ಲಿ ಹತ್ತಿಗಳು ಬೆಳೀತಾರೆ. ಮೊದಲನೇ ಸ್ಥಾನ ಹಾವೇರಿಗಿದೆ, ಎರಡನೇ ಸ್ಥಾನ ಧಾರವಾಡಕ್ಕಿದೆ. ಅದರಲ್ಲಿ ನೀವು ಯಾವ ಸ್ಥಾನವನ್ನು ಪರಿಚಯ ಮಾಡಿಕೊಂಡು ನೀವು ಯಾವ ದೀಪದಲ್ಲಿ ಹತ್ತಿಯನ್ನು ಜಾಸ್ತಿ ಬೆಳೀತೀರಾ, ಎಷ್ಟು ಮೂಟೆ ಬೆಳಿತೀರಾ, ಎಷ್ಟು ಕ್ವಿಂಟಲ್ ಬೆಳಿತೀರಾ, ಟ್ಯಾಕ್ಸಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ, ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ? ನಾವ್ ಯಾವ್ದು ದೀಪಾವಳಿ ನೀವ್ ಹೇಳಿದ ಏನು ಬೆಳೆಯಲ್ಲ ನಾವು. ಅಲ್ಲ ನೀವೇನು ಬೆಳೆಯೋರು ಅಂತ ಗೊತ್ತು. ನಮ್ಮ ಕರ್ಮ ಬಸ್ ಸೋತೇನಪ್ಪ. ಇಲ್ಲಿ ಯಾವ್ದು ಇಲ್ಲ ನಮ್ದು ಬಳ್ಳಾಪುರ ಸ್ವಾಮಿ. ನಮ್ಗೆ ಇದು ರಾಗಿ ಪಾಗಿ ಅಷ್ಟೇ. ತೆಂಗಿನಕಾಯಿ, ಅಡಿಕೆ ಗಿಡ ಅವೇ. ಇವ್ರೆ ನಮ್ಗೇನು ಮಾತಾಡ್ಸ್ಬಿಡ್ರಿ, ತಲೆ ನಮ್ದು ಸರಿ ಇಲ್ಲ. ಆಮೇಲೆ ಆರೋಗ್ಯ ಏರ್ಪೇರಾಗಿದೆ ನಮ್ದು. ಆಮೇಲೆ ಅಣ್ಣ ನೀವು ರಾಗಿ ಬೆಳಿತೀರಾ, ತೆಂಗಿನಕಾಯಿ ಬೆಳಿತೀರಾ, ಭತ್ತ ಬೆಳಿತೀರಾ ಅಲ್ವಾ? ಭತ್ತನು ಕಮ್ಮಿನೇ ಒಟ್ಟಾಗೆ. ತೆಂಗಿನಕಾಯಿ, ಅಡಿಕೆ, ರಾಗಿ ಬೆಳಿತೀರಾ.
ತುಂಬಾ ಅತಿ ಹೆಚ್ಚು ಉತ್ಪಾದನೆ ಆಗಿದ್ದು ಅತಿ ಹೆಚ್ಚು ಬೆಳೆಯನ್ನು ಬೆಳಕಿಂತ ದೇಶ ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಮೈಸೂರು, ವಿಜಯಪುರ, ಬೆಳಗಾವಿ, ಕೊಪ್ಪಳ ಮಾಡ್ಕೊಂಡು ಮಾಡ್ಬರ್ಬೇಕಾದ್ರೆ ಮೊದಲನೇ ಸ್ಥಾನ ಹಾವೇರಿಗಿದೆ, 2ನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಬೆಳೆದಾದ್ಮೇಲೆ ಚೀಲ ತುಂಬಿಡಿ, ಪ್ಲಾಸ್ಟಿಕ್ ಚೀಲ ತುಂಬ್ತೀರೋ, ಗೋಣಿ ಚೀಲ ತುಂಬ್ತಿರೋ, ಆಟೋದಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಟ್ಯಾಕ್ಟ್ರಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಕ್ಯಾಂಟ್ರಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಲಾರಿಯಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಮಂಡಿಗೆ ಹಾಕ್ತಿರೋ, ಇಲ್ಲ ನೀವೇ ಕೂರ್ಕೊಂಡು ಮಾರ್ಕೆಟಾಗಿ ಮಾರ್ತಿರೋ, ಕ್ವಿಂಟಲ್ ಗಂಟ್ಲೆ ಮಾರ್ತಿರೋ, ಕೆಜಿ ಗಟ್ಲೆ ಮಾರ್ತಿರೋ, ಗ್ರಾಮ್ ಗಟ್ಲೆ ಮಾರ್ತಿರೋ. ಬಸ್ ಹೋದೆಲ್ಲ ಬಸ್ ಹೋದ್ ನೋಡ್ಕೊಂಡು ಹೋದೆ ಹೋಗತ್ ಬಸ್ ಹೋದ್ಲು ಸಿರಾಕ್ ಹೋದಂಗ ಆತತ್. ನಮ್ದು ಯಾರು ಹತ್ತಿರ ನಮ್ಮ ಬಸ್ ಹೋದೆಲ್ಲೋ. ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಏನ್ ಆರಾಮು ಏನಿದು ನೀವ್ಯಾರು ಗೊತ್ತಾಗ್ಲಿಲ್ಲ. ಆರೋಗ್ಯ ಅಣ್ಣ, ನಾನ್ ರಂಗಸ್ವಾಮಿ ಅಣ್ಣ. ಆರೋಗ್ಯ ಇನ್ನೇನ್ ಮಾಮೂಲಿ ಅದೇ, ಇನ್ನೇನ್ ಆರೋಗ್ಯ ಏನಣ್ಣ ಮಾಮೂಲಿ ನಿಮ್ಗೆ ಇದ್ದೇ ಇರುತ್ತೆ, BP ಶುಗರ್ ಅದ್ ಮಾಮೂಲಿ ಇದ್ದೇ ಇರುತ್ತೆ ಎಲ್ಲ ಮನುಷ್ಯರಿಗೂ. ಎಲ್ಲಾರ ಮನ್ಸಿಗೂ ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ. ಗ್ಯಾಸ್ಟ್ರಿಕ್ ಏನ್ ಅಷ್ಟು ಇಲ್ಲ, ಯಾವಾಗನ ಒಂದೊಂದ್ ಟೈಮು ಇಲ್ಲ ಬಿಡೋಣ, ಹಿಂದೆ ಮುಂದೆ ಇದ್ರೆ ಅಂತ ಕಿತ್ಕೊಂತಾನೆ ಇರ್ತೈತೆ ಯಾವಾಗ್ಲೂ. ನೀವ್ ನೋಡ್ಬೇಕು, ಆ ಗಣೇಶ ಇದ್ದಂಗ ಅಷ್ಟಪ್ಪ ಇದ್ದೀರಾ, ಹೊಟ್ಟೆ ಅಷ್ಟಪ್ಪ, ತಿಕ್ಕ ಇಷ್ಟಪ್ಪ, ಹಿಂದ್ಗಡೆ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ, ತಿಕ್ಕ ಹಿಂದ್ಗಡೆ ಇಷ್ಟಪ್ಪ. ಬರ್ತಾ ಇರದ ಗ್ಯಾಸ್ಟ್ರಿಕ್ ನಿಮ್ಗೆ. ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು? ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ತಿಕ್ಕ ಮಾಡ್ಕೊಳಕ್ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ? ಸಾಕಕ್ ಯಾಕೆ ಹೋಗೋಣ ಹೋಗೋಣ. ನೀವು ಯಾರಿಗೆ ಫೋನ್ ಮಾಡ್ರದು? ನರಸಿಂಹರಾಜಣ್ಣ, ಬಳ್ಳಾಪುರ. ನಾನು ಅವ್ರ ಅಭಿಮಾನಿ. ಅಲ್ಲ ಅಭಿಮಾನಿ ಅವ್ರೆ, ಇದು ಏನಕ್ಕೆ ಹಿಂಗ್ ಮಾತಾಡ್ತೀರಾ ಅಂತ? ಏನ ಹೊಟ್ಟೆ ಊರಿನ ಅಥವಾ ಹೊಟ್ಟೆ ಊರಿ ಅಲ್ಲ, ಮನುಷ್ಯನ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು. ಅಷ್ಟು ಸುಲಭ ಯಾವ ಸಾಮಾನು ದಪ್ಪ ಆಗಲ್ಲ. ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ, ನಂಗೆ ಬಂದ್ರೆ ಆಗುತ್ತಾ? ನಿನ್ ತಿಕ್ಕ ದಪ್ಪಕೈತೆ, ನಿನ್ ತಿಕ್ಕ ದಪ್ಪ ಅವನು ಜೀನ್ಸ್ ಪ್ಯಾಂಟ್ ಟಿ-ಶರ್ಟ್ ಹಾಕ್ಬಿಟ್ಟು ನಿನ್ಗೆ ಆಮೇಲೆ ತಲೆಗೆ ಇದಾಕ್ಬಿಟ್ಟು ಒಂದ್ ಹುಡ್ಗಿ ಹಂಗ್ ಸುಮ್ನೆ ಕಳಿಸ್ಬಿಡ್ರೆ ಯಾರನ್ನ ಹಿಡ್ಕೊಂಡು ರೇಪ್ ಮಾಡ್ಬಿಡ್ತಾರ ಅಷ್ಟೇ ನಿಂಗೆ, ಯಾರ ಆಂಟಿ ಅಂತ. ಆಯ್ತು ಅಭಿಮಾನಿ ಅವ್ರೆ, ಇದು ಏನಾಗಿ ಹೋಗ್ಲಿ ಬಿಡಿ. ನಮಗೆ ಕೊಟ್ಟ ದೇವ್ರು ನಿಮಗೆ ಕೊಟ್ಟವನೆ, ನಿಮಗೆ ಕೊಟ್ಟವನೆ ಅಣ್ಣ. ಈಗ ಬಿಡಿ ಅಭಿಮಾನಿ ಅವ್ರೆ. ಅಲ್ಲಣ್ಣ, ಈಗ ನಂದ್ ಹೊಟ್ಟೆ ಅಷ್ಟಪ್ಪ ಆಗು ಅಂತಂದ್ರೆ ಯಾಕೇತ? ಏನ ಬಿಡಿ, ಅದು ಅಲ್ಲ ಭಗವಂತಂದು, ನಮ್ದೇನೈತೆ? ಅಲ್ಲಣ್ಣ, ಭಗವಂತಂದ್ರ ಈಗ ನಿಮಗೆ ನಾವು ತಿನ್ನಕ್ಕಾಗುತ್ತೆ? ಬೆಳಗ್ಗೆ ಸಾಯಂಕಾಲ 3 ಹೊತ್ತು ಮಟನ್ ಚಿಕನ್ ತಿನ್ನಕ್ಕಾಗುತ್ತೆ ಅಣ್ಣ? ಎಲ್ಲಿ 3 ಹೊತ್ತು ತಿನ್ನಕ್ ಹೋಗ್ತಾರ ಸ್ವಾಮಿ? ನಾವೇನ ಶ್ರೀಮಂತರ 3 ಹೊತ್ತು ತಿನ್ನಕ್ಕೆ? ಏನದು ಅಥವಾ ಯಾವ್ದನ ಫ್ಯಾಕ್ಟ್ರಿ ಐತ ಅಥವಾ ಯಾವ್ದನ 100 ಎಕರೆ ಜಮೀನು ಅಡಿಕೆ ತೋಟ ಐತ್ರ ನಮ್ದು ದಿನ ತಿನ್ನಕ್ಕೆ? ಇದೇನಣ್ಣ ಹಿಂಗ್ ಮಾತಾಡ್ಬಿಟ್ರಿ ನೀವು? ಅಣ್ಣ 100 ಎಕರೆ ಜಮೀನ್ ಇದ್ದವ್ರೆ ಇದೆಲ್ಲ. ನೀವು ಶ್ರೀಮಂತ್ರೆ, ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೀರಾ ಅಲ್ವಾ? ಅಪ್ಪ ಯಾಕೆ ಹಿಂಗಾಯ್ತು ಹೊಟ್ಟೆ ಅಲ್ವಾ? ಅಭಿಮಾನಿಗೆ ಇವ್ರೆ ಅಣ್ಣ ಫೋಟೋ ನೋಡ್ತಾ ಇದೀನಿ. ಬರೀ ಇಷ್ಟೊತ್ತಾದ್ಮೇಲೆ ಬರೀ ಇದೇನ ನಿಂದು? ಫೋಟೋಗಳು ನೋಡ್ತಾ ಇದೀನಿ. ಬಟ್ಟೆ ಬಿಚ್ಚಾಕಿರವ? ಎಷ್ಟು ನೋಡ್ದೆ ಇಲ್ಲಿವರೆಗೂ? 6. ಯಾರ ಬಾಬು ಎಲ್ಲ? ಯಾರ ಬಾಬು ಫೋಟೋಗಳು? ಯಾರು ಕಳ್ಸೋದವೆಲ್ಲ ನಿಂಗೆ? ಪೋಲಿನಪ್ಪ ನೀನು, ಆ ಥರ ಎಲ್ಲ ಫಿಲಮ್ ನೋಡಬಾರ್ದು. ನೀವ್ಯಾರು? ಹೋಗು. ನೀನು ಪೋಲಿ ಅಂದರೆ ಪೋಲಿ ನೀನು. ಸುಮ್ಮನೆ ನೋಡಕ್ಕೆ ಬೆಳೆಯೋತ್ತು ಮಾತ್ರ ಏನು ದೊಡ್ಡ ಇವನಂಗೆ ಓಡಾಡ್ತೀಯ, ರಾತ್ರಿ ಹೊತ್ತ ಪೋಲಿ ಫಿಲಮ್ ಎಲ್ಲ ಹಾಕೊಂಡು ನೋಡ್ತೀಯ. ಕಳ್ಳ. ನಾವು ಸಾಕಿಯಲ್ಲ ಕೋಳಿನ. ಕೋಳಿ ಸಾಕಿಯಲ್ಲ. ಕೋಳಿ ಯಾಕೆ? ಏನಂದಿದ್ ನೀವು? ಪೋಲಿ ಕೋಳಿ ಇಲ್ಲ, ನಮ್ಗೇನಿಲ್ಲ. ನಮ್ಮ ಅಣ್ಣನ ಮಗ ಒಬ್ಬ ಆಯ್ತು ಅಷ್ಟೇ. ಏನು ಪೋಲಿ? ಹೌದಾ? ಪೋಲಿ ಅಂತ ಪೋಲಿ ಆಗ್ತಾರಲ್ಲ ಅಂತ, ಅದು ನಮ್ಮ ಅಣ್ಣನ ಮಗ ಒಬ್ಬ ಆಯ್ತು. ಅಲ್ಲ, ಸೆಕ್ಸ್ ಫಿಲಮ್ ನೋಡ್ಕೊಂಡು ಕುಂತಿದ್ದೀರ ನೀನು ಅರ್ಧ ರಾತ್ರಿಗೆ. ಅಲ್ಲಿ ಎಷ್ಟು ಟೈಮ್ ಹೇಳೋ? 11:15. ಏನಕ್ಕೆ ಇಷ್ಟೊತ್ತಾಗ ನೋಡೋದು ನೀನು ಯಾವಾಗ್ಲೂ ಫೋಟೋಗಳು ಅವನ? ಅಲ್ಲಿ ನಮ್ಮ ಕಟ್ಟೆ ಬೇರೆ ಐತೆ, ಅಲ್ಲ ಅಂತ ನೋಡ್ತೀನಿ.
ಕಟ್ಟೆ ಬೇರೆ ಐತೆ. ಹ್ಮ್ ಎಲ್ಲಿ? ಅಲ್ಲಿ ನಮ್ಮ ಬೊಗನಹಳ್ಳಿ ಹತ್ರ ಅಲ್ಲಿ ಯಾಕೆ ಹೋಗ್ತೀಯ ನೋಡಕ್ಕೆ? ಬಾತ್ರೂಮ್. ಓಹೋ, ಬಾತ್ರೂಮ್ಗೆ ಹೋಗೋ ನಂಗೆ ಕೂತ್ಕೊಂಡು ಅಲ್ಲಿ ನೋಡ್ತೀಯಾ? ಹಾಂ, ನೋ ಕಣ್ ಕಾಣಲ್ಲ ನಂಗೆ ಬೆಳಗ್ಗೆ ಹೊತ್ತು ಕರೆಕ್ಟಾಗಿ ಅಂತೀಯ. ಇದು ನೆರಳಿರ್ತೈತೆ, ಆಮೇಲೆ ಕನ್ನೋಡ್ಕ. ಹ್ಞೂ ಹ್ಞೂ. ಅಲ್ಲಿ ಫುಲ್ ನೆರಳಿರ್ತೈತೆ, ಇದು ತೋಪು, ಅದು ಹಂಗೆ ತೋಪು. ಯಾರು ಬರಲ್ವ ಅಲ್ಲಿ? ಹ್ಮ್ ಅಲ್ಲಿ ನೋಡ್ಕೊಂಡು ಏನು ಕೈ ಕೆಲಸ ಮಾಡ್ಕೊಂತೀಯ? ಏನಿಲ್ಲ. ಹ್ಞೂ, ಅವಾಗ ಅಲ್ಲ, ಅವಾಗ ಹಂಗೆ ನೋಡ್ತೀಯಲ್ಲ, ನಿಂಗೆ ಟೆನ್ಷನ್ ಆಗಲ್ವಾ ಜಾಸ್ತಿ? ಇದು ಬಾಯಿ ಬಿಡ್ಕೊಂತೀನಿ. ಯಾಕೆ? ಮತ್ತೆ ಇದಾದಾಗ ಹಾಂ, ಏನೋ ಒಂಥರ ಆದಾಗ ಬಾಯಿ ಬಿಡ್ಕೊಂತೀನಿ. ಏನಂತ? ಅಂತ. ಹ್ಞೂ, ಏನು ಆ ಥರ ಮಾಡ್ಕೊಳೋದು ನೀನು? ಅಲ್ಲ ಅದ್ರಾಗ ಒಂದ್ ಗಂಟೆ ಇರ್ತಲ್ಲ, ನಾನು ಹಂಗ ಹೇಳ್ತೀನಿ. ಹ್ಞೂ, ಒಬ್ಬನೇ ಹೋಗ್ತೀವಿ ಒಟ್ಟಂಗೆ ನೋಡೋಕ್ಕೆ, ಹ್ಮ್ ಯಾರನ್ನೂ ಕರ್ಕೊಂಡು ಹೋಗಲ್ಲ? ಹ್ಮ್ ಇಷ್ಟೊತ್ತಾಗ ನೋಡ್ತಿಲ್ಲ, ಮನೆಗೆ ಯಾರು ನೋಡಲ್ಲ, ಬೈಯಲ್ವಾ? ಇದು ಪೂರ್ತಿ ಇದು ತಲೆಮಟ್ಟೆ ಮರೆ ಇಟ್ಕೊಂತೀನಿ. ತಲೆಮಟ್ಟೆ ಮರಿಕೊಂಡು ಬೆಸಿಗೆ ಗುಬ್ರ ಹಾಕೊಂಡ್ಬಿಡ್ತೀಯ. ಹ್ಮ್ ಈಗ ಟೆನ್ಷನ್ ಆಗ್ಬಿಟ್ರೆ ಏನು ಮಾಡ್ತೀಯ? ಥೂ, ನೀನು ಮೊಬೈಲಾಗ ಅವೆಲ್ಲ ನೋಡೋದು ಬಿಟ್ಟು ರಿಯಲ್ ಆಗಿ ನೋಡು. ಅದಿದು ಇದು ಆಂಧ್ರ ಪ್ರದೇಶ 4 ಜನ ಡಮಾರ್. ಏಯ್, ಮದುವೆ ಆಗೈತಲ್ಲಪ್ಪ ನಿಂಗೆ? ಹಾ, ಹ್ಞೂ. ಇದು ಚಾಪೆ ಏನು ಚಾಪೆ? ಆಚೆ ಕಡೆ ಒಪ್ಪಾರು ಯಾಕೆ? ಮಕ್ಕಳು ಮದುವೆಗೆ ಬಂದವು. ಮಕ್ಕಳು ಮದುವೆಗೆ ಬಂದರೆ ಅದಕ್ಕೆ ಏನು ಸಂಬಂಧ? ಮನೆ ಕಟ್ಸು, ಹ್ಞೂ. ಆಮೇಲೆ ಇದು ಇಲ್ಲ ಕೂಲಿ ಮಾಡಿ ತಂದಾಕು. ಹ್ಞೂ. ಹ್ಮ್ ನೀನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ನೀನು? ಇಲ್ಲ. ಯಾಕೆ? ಮನೆ, ಏನು ಮನೆ? ಊಟ, ಹಾಂ ನಿದ್ದೆ, ಹಾಂ ಮನೆ, ಹಾಂ ಊಟ, ಹಾಂ, ನಿದ್ದೆ ಅಷ್ಟೇ? ಹಾ. ಫೈನಾನ್ಸ್ ಬಿಟ್ಟಿದೆಯಲ್ಲ, ದುಡ್ಡಾಗ ಮನೆ ಕಟ್ಸು. ಈ ಸಂಘ, ಹಾಂ ಚಿಕನ್ನು, ಹಾಂ ಮಟನ್ನು, ಹಾಂ ಚೀಟಿ, ಹ್ಞೂ ನಾವೆಲ್ಲ ದೇವಸ್ಥಾನ, ಮಕ್ಕಳು ಫೀಸು. ಫೀಸು. ಹಾಂ, ಅಷ್ಟೇ. ಅಲ್ಲ, ಎಷ್ಟು 40 ಲಕ್ಷ 50 ಲಕ್ಷ ಬಿಟ್ಟಿದ್ದೀಯೇನೋ, ಅಷ್ಟೊಂದು ದುಡ್ಡು ಎಲ್ಲ ಖರ್ಚು ಮಾಡಿಬಿಡ್ತೀಯ? ಹಾಂ, ಫೈನಾನ್ಸ್ ಬಿಟ್ಟಿರೋದು ಹೇಳಿದ್ರೆ ಹಾಂ. ಸುಮ್ಕಿರ ತಾಂಡು ಕಲ್ತಾನ್ ಚಚ್ಕೊಂಡಂಗೆ. ಯಾಕೆ? ನನ್ಗ ಆಚಾರ. ಏನಾಯ್ತು? ಸುಮ್ಕಿತ್ತಲ್ಲ, ಹಾಂ, ಅದನ್ನ ಕಲ್ಮೇಲೆ ಚಚ್ಕೊಂಡು ಗಾಯ ಮಾಡ್ಕೊಂಡ್ರು. ಅರ್ಥ ಆಗಲಿಲ್ಲ ನಂಗೆ, ಕರೆಕ್ಟಾಗಿ ಅರ್ಥ ಆಗಂಗೆ ಹೇಳು. ಅರ್ಥ ಆಗೋದೇ ಬೇಡ, ಅದು ಯಾರಿಗೂ ಅದನ್ನ ಮಾಡೋದು ಬೇಡ. ನನ್ನ ಪ್ರಕಾರ ನೀನು ಹೇಳ್ತಿರೋದು ನೋಡಿದ್ರೆ ಮನೆಗಿರೋದೇನೋ ಮಾರ್ಬಿಟ್ಟು ಫೈನಾನ್ಸ್ ಮಾರಕ್ಕೆ ಹೋಗಿದ್ದೆ, ಅದ್ರಾಗ ಲಾಸ್ ಆಗಿರಂಗೆ ಐತಲ್ವಾ? ನೋಡಿ, ನೀವು ಅದ್ರಾಗೆಲ್ಲ ಓಡಾಡಂಗಿದ್ರೆ ಹಂಗೆ ನೀನು ಎಲ್ಲ ನನ್ನಂಗೇನೆ ಮನೆಗಿರೋ ದುಡ್ಡು ಒಡವೆನೋ ತಗೊಂಡಾಗ ಗಡ ಇಕ್ಬಿಟ್ಟು, ಇಲ್ಲ ಮನೆಗಿರೋ ದುಡ್ಡು ಫೈನಾನ್ಸ್ ಬಿಟ್ಟಿದ್ಯಾ, ಏನೋ ಎಲ್ಲರೂ ದುಡಿತಾರೆ ನಾನು ದುಡ್ದು ಬಿಡೋಣ ಅಂತ. ಒಡವೆ ಕೇಜ್ ಕೆಮ್ಮಣ್ಣು ಇಕ್ಕವ್ರೆ. ಎಲ್ಲೆಲ್ಗೆ ಇಕ್ಕಿದ್ರು ಕೆಮ್ಮಣ್ಣು? ಮುಂದಗಡಿಕೆ ಸುಣ್ಣ ಹಾಕ್ಯವ್ರೆ, ಮುಂದಗಡಿಕೆ ಮೂಗ್ ಅತ್ತಿ ಹಾಕ್ಯವ್ರಿ. ಅದೇ ಮಂತಕ್ಕೆ ಹೋದ್ರೆ ನಮ್ಗೆ ಹೇಳ್ತಾರಲ್ಲ, ಯಾರನ್ನ ಕೇಳ್ಕೊಟ್ಟಿದ್ದೆ? ನಮ್ಮನ್ನ ಕೇಳ್ಕೊಟ್ಟಿದ್ದ? ಎಲ್ಲಿ ವ್ಯವಹಾರ ಮಾಡಿದ್ರೆ ಅಲ್ಲೇ ವ್ಯವಹಾರ ಮಾಡ್ಕೊಳ್ರಿ, ನಾವೇನೋ ಹಿಂಗೆ ಆದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತಾರಲ್ವಾ? ಹಂಗ ಕೆಲಸ ಕಾರ್ಯಕ್ಕೆ ಹೋಗೋರು ಕುಡ್ದು ಮನೆ ತಾವ್ ಕುತ್ಕೊಂಡ್ ಕುಡ್ದು ಗಂಡ ಹೆಂಡತಿ ಬೀದಾಟ ತಂದಿಕ್ಕಿದ್ರ ಅಂತ. ಹಂಗ ಅಜ್ಗಟ್ಟ ಕೆಲ್ಸಕ್ಕೆ ಹೋಗೋರು ಈಗ ಎಲ್ಲ ಸಾಯಂಕಾಲದಾಗ ಒಂದು ಕುಡ್ದು ಬರೋರು. ನೀನ್ ದುಡ್ಡು ಕೊಟ್ಟವ್ರು ನಾಳ್ ಮಾಡಿದ್ಯಾ?
ಮನೆಯಾಗ ಒಂದು ಅಮ್ಮ ಬೈತು ಸುಮ್ಮ ಎಲ್ಲಿ ಅದು ಉಂಟು ಏನಂತ? ಏನು ನಮ್ಮ ಹೆರಿಗೆ ಮಾಡ್ಕೊಳಕ್ಕೆ ದುಡ್ಡಿಲ್ಲ ಅಂತ ಇಸ್ಕೊಂಬಂದಿದ್ರ ಅಥವಾ ಮಗಳು ಮದುವೆ ಮಾಡ್ಬೇಕು ಅಂತ ದುಡ್ಡು ಇಸ್ಕೊಂಬಂದಿದ್ರ ಹೋಗ್ ಬಿದ್ದವನ್ ನೋಡ ಒಂದು ಕಿತ್ಕೊಂಡ್ ಹೋಗು ಅಂತ. ಅವಾಗ ಏನಂತ ನೀನು? ಬಿಡವ ಆಯ್ತು ಅದರಿಗೆ ಗೊತ್ತೀನಿ ಗೊತ್ತಾಗ್ಲಿಲ್ಲ ಅಂತ. ಅವಾಗ ನಿಂಗೆ ಹೊಟ್ಟೆಗೆ ಬೆಂಕಿ ಹಾಕ್ದಾಗ ಆಗ್ಬಿಡೈತಲ್ವ? ತುಳಿದ್ಬಿಟ್ಟು ಬರೋಣ ಅನ್ನೋ ಚಟ್ಲಿ ತುಳ್ದಾನ ಅನ್ನಂಗ ಆಕಿ. ಈಗ ಒಟ್ಟು ಎಷ್ಟು ಉಂಡೋಗೈತಣ್ಣ ನಿಂದು? ನಿದ್ದೆನೆ ಬರಲ್ಲ ಅಚ್ಚುಕಟ್ಟಾಗಿ ಇಷ್ಟೊತ್ತಿಗೆ ಮನೆ ಕಣಿ ಬರ್ತದೆ ಅವಾಗ. ಒಂದ ಮಾಡಂಗಾಗುತ್ತೆ, ಒಂದ ಮಾಡಕ್ ಹೋದ್ರೆ ಒಂದ್ ಬರಲ್ಲ. ಯಾರೋ ಒಂದಿಬ್ರು ಮೂವರು ಕೊಡ್ತಾರೆ, ಅವ್ರು ಕೊಡೋದ್ ನೆಚ್ಕೊಂಡು ಕುತ್ಕೊಳ್ಳೋದು. ಮನೆ ಯಾವ್ದೋ ಕಾರ್ ತಗೊಂಬಂದಂತಲ್ಲ ನಮ್ಮ ಹೊಸದು? ಬರೀ 40,000 35,000 ಸಿಗೋದು ಅಂತ ಅದನ್ನ 42,000 ಯಾರೋ ಹಾಕಿವ್ರು. ಅಯ್ಯೋ, ಅದ್ರಾಗೂ ಟೋಪಿನ? ಟೋಪಿ ಆಮೇಲೆ ಎಲ್ಲ ರಿಪೇರಿ ಐತಿ. ಮುಂದಗಡೆ ಗ್ಲಾಸ್ ಹೊಡೆದು ಐತಿ. ಆಮೇಲೆ ಎಲ್ಲ ತುಕ್ಕು ಹಿಡ್ದಂಗ ಐತಿ. ಗಾಜು ಹಾಕತ್ತವೆಲ್ಲ ಇದು ಕಬ್ಬಣ ಮಣ್ಣಾಗಿದ್ದು ತುಕ್ಕು ಹಿಡಿತೈತಲ್ಲ. ಯಾರನ್ನ ಕೊಡ್ಸಿದ್ದು? ಯಾರೋ ನಮ್ಮವ್ರು ಕೊಡ್ಸಿರಿ. ಇವಾಗ ಅದನ್ನ ರಿಪೇರಿ ಮಾಡ್ಸಕ್ ಹೋದ್ರೆ 25,000 ರೂಪಾಯಿ ಬಣ್ಣ. ಆಮೇಲೆ ಇಂಜಿನ್ ಸ್ವಲ್ಪ ಕೆಲ್ಸ ಐತಿ ಅಂತ ಸೌಂಡ್ ಇದು ಇದ್ರಾಗೆ ಟ್ರೈನಾಗ ಹೊಗೆ ಬಂದಂಗ ಗೊತ್ತೈತಿ. ಆಮೇಲೆ ಎಂತದ ಇದು ಫ್ಯಾನ್ ಬೆಲ್ಟ್. ಆಮೇಲೆ ಈಗ ಎಂತದು ಸೀಟ್ಗಳಿಗೆ ಇದನ್ನ ಹಾಕ್ಬೇಕು ಕವರು. ಎಂತದು ಐತಿ ಅಂತ ಇನ್ನು ಆಯಲ್ ಚೇಂಜ್ ಮಾಡಿಸ್ಬೇಕು ಅಂತ. ಒಟ್ಟ ಇನ್ನೊಂದು 50,000 ಖರ್ಚಾಯ್ತಾ? 30,000 ಐತಿ. ಟೋಟಲ್ 30,000 ಖರ್ಚಾಯ್ತಾ? 30 ಒಂದ್ 60 ಎಲ್ಲ ಒಂದ್ ಲಕ್ಷ ಹತ್ರ ಆಗೋಕೈತೆ. ಇವತ್ತು ತಗೊಂಡೋಗಿದ್ರು ತೋರ್ಸ್ಕೊಂಬರಕ್ಕೆ ಹೆಗ್ಗೇರಿಗೆ. ಹಂಗಂತ ಹೇಳಿ ತಗೊಂಡ್ ನಿಲ್ಸವ್ರು. ಏನ ಬರೀ ಎಲ್ಲ ಹಿಂಗೆ ಲಾಸ್ ಮಾಡ್ಕಂತಿದ್ಯಾ ನೀನು? ಏನ್ ಮಾಡೋದು? ನಿಂಗೆ ಯಾಕೆ ಬೇಕಾಯ್ತು ಕಾರು? ನಾನಲ್ಲ ತಂದಿರೋದು, ನಮ್ಮ ಹುಡುಗ. ಆಯ್ತು, ಏನ್ ಹೊಸತೆ ತಗೊಂಬೋದಾಯ್ತು, ಅದೇ 1 ಲಕ್ಷ ಕಟ್ಟಿ. ಕಲ್ತ್ಕೊಳ್ಳಿ ಅಂತ ತಗೊಂಬಂದು ಈಗ ಕಲ್ತ್ಕೊಂಡ ಅಲ್ಲೇ ಮುಟ್ಟೆ ಇಲ್ಲ ನಾನು. ಯಾಕೆ? ರಿಪೇರಿ ಐತಿ. ಹೌದಾ? ನಾನು ಏನ್ಕೋ ಅಂತ ಮಾಡಿದೆ, ನೀನು ಇದೆಲ್ಲ ನೋಡಿ ನನಗೆ ಆತ ಬೇಜಾರಾಯ್ತು. ಬೆಳಗಿನ ಜಾವ ಎಲ್ಲ ಕೋಲ್ಕು ಹೋಗಿ ನಿದ್ಬಿಟ್ಟೈತೆ ಅಷ್ಟೇ. ದುಡ್ಡು ಇಲ್ಲ, ಈ ಕಡೆ ಒಡವೆನೂ ಇಲ್ಲ. ಹೆಂಗಣ ಮತ್ತೀಗ ಹಿಂಗಾದ್ರೆ? ನೀನು ಒಡವೆ ಎಲ್ಲ ಅಡಕ್ಕೆ ಫೈನಾನ್ಸ್ ಯಾಕಣ ಮಾಡಕ್ ಹೋಗಿದ್ದೆ? ಎಲ್ಲ ಮಾಡ್ತಾರೆ ಅಂತ ಹೋದು. ಅದು ಹೆಂಗೆ ಗೊತ್ತಾಗಲ್ಲ ನಮಗೆ. ಫಸ್ಟ್ ಹಿಂಗೆ ಮನೆಗೆ ಹೆಂಡತಿ ಮಕ್ಳಿಗೆ ಗೊತ್ತಾಗಂಗೆ ಕೊಟ್ರೆ, ಇವಾಗ ಒಂದ್ ಮದ್ವೆನೋ ಅಥವಾ ಯಾವ್ದನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ್ಲು ಏನ ಅವ್ರಿಗೆ ಅವ್ರ ಮುಖಾಂತರ ಕೊಟ್ಟಿದ್ದು ಗೊತ್ತಾಗೋದು. ಇವ್ರು ಲಾಸ್ಟಿಗೆ ಬಂದಂತ ಇಸ್ಕೊಂಡ್ರದು. ಲಾಸ್ಟ್ಗೆ ಅಂದ್ರೆ ನಿಂತವ ನಂತವ ಎಲ್ಲ ತೋಲು ಮಾಡಿ ಆಗಿ ಲಾಸ್ಟಿಗೆ ಬಂದು ಇಸ್ಕೊಂಡ್ರು. ನೋವತ್ತಿನ ಮೊದ್ಲು ಅಲ್ಲೇ ಇಸ್ಕೊಂಡು ಇರ್ತಾರೆ ಬಂದು ಅವರು. ಅಂತವಲ್ಲ, ಅಲ್ಲೇದ ನಿಂತವ್ ಇಸ್ಕೊಂಡು ನನಗ್ ಕೊಡೋದು, ನಂತವ್ಳು ನಿನಗೆ ಇಸ್ಕೊಂಡ್ ಕೊಡೋದು, ನಿಂತವ್ಳು ನನಗೆ ಇಸ್ಕೊಂಡ್ ಕೊಟ್ಟು ಲಾಸ್ಟಿಗೆ ನಂತವ್ ಇಸ್ಕೊಂಡ್ ಕೊಟ್ಟೋದು. ನಾನು ಹೋಗೋದ್ರೆ ಅಲ್ಲಿ ನಾನು 101ನೇನು. ನಾನು ಏನ್ಕೋ ಅಂತ ಮಾಡ್ದೆ, ಏನ ಇವೆಲ್ಲ ಕೇಳತ್ ನಂಗೆ. ಏನ್ ಮಾಡ್ರಿ, ಮೂಡೇ ಹೊಲ್ಟಾಯ್ತು ನನಗೆ. ಮೂಡ್ ಬಂದಿತ್ತು ಗೊತ್ತಾ? ಮೂಡ್ ಬಂದಿದ್ರೆ ನಿಮ್ ಮನೆಯವ್ರು ಎದ್ಬಿಡ್ತ್ರಿ. ನಿಮ್ ಮನೆಯದು ನಮ್ಮ ಯಜಮಾನ್ರು ಸತ್ತೋಗಿ ಎಷ್ಟು ವರ್ಷ ಆಯ್ತು? ಅಯ್ಯೋ ನಿಮ್ಮ ತುಲ್ ಸತ್ತೋಗಿ ಬರೀ
ಮತ್ತೆ ಕಾಳ್ಮುಂಡ್ಯಾರ ಮಾಡೋದೇ ತಾಯಿನ ಅಜ್ಜಿಗೆ ಅರಿವೆ ಕಾಟ ಆದ್ರೆ ಇದೇನೋ ನಿಮ್ ಮಮ್ಮ ಟೆನ್ಸ್ ಕಾಟ ಅಂತ ನನಗೆ ನಾನೇನೋ ನೀ ಬರ್ತೀಯ ಅಂತ ಮಾಡ್ದೆ. ಹಾ ನಾನ್ ಬರೋಕ್ಕೆ ಹೊಟ್ಟೆಲ್ಲ ಹೊರಡೋಣ ಅಂತ ಹೊರಟಿದ್ದೆ. ಅವ್ನು ಈಗಲೇ ಬಂದಿಲ್ಲ ಅಂತ ಅಲ್ಲೇ ಅವ್ನು 8 ಮನೆಗೆ ಹೋಗಿ 4-5 ದಿನ ಆಯ್ತು. ಯಾಕೆ? ಅವನ 15ನೇ ತಾರೀಕು ನಾನು ಅಂತ 10ನೇ ತಾರೀಕು ನಾನು ಅಂತ ವಾರ್ಡ್ 15ನೇ ತಾರೀಕು ಬಂದ್ರು ಇಲ್ಲ ಬಂದೇ ಇಲ್ಲ. ಮತ್ತೆ ಹೋದ್ ನಾಯಿ ಇಟ್ಟಿಸ್ಕೊಂಬತ್ತಿದ್ದ ಅವ್ರು. ಎಲ್ಲಿ? ತೋಟದಾಗ ಐತೆ ಒಂದ್ ಮನೆ ತಾಯಿನಾಗಿ ಉತ್ನ ಇದ್ದಂಗೆ ತುಂಬ ಬಂದಿತ್ತಲ್ಲೇ ಕಡದ್ಬಿಡ್ತೈತಿ. ಮತ್ತೆ ದುಡ್ಡು ಕೊಟ್ಟು ನಾಯಿ ಕಡಿಸ್ಕೊಬೇಕಾ ನೀನು? ನಮ್ದಲ್ಲ ನಾಯಿ ಸಾಯಕು ಅಂತಾರೆ. ನಮ್ಗ್ ಕಡದ್ಮೇಲೆ ನಾನೇ ಸಾಯಬೇಕು. ಬರ್ಬೇಡ್ರಿ ನಮ್ಮ ಅಂಟೈತಿ ಅಂತ. ಅಣ್ಣ ಹಂಗೆ ಇರೋ ಒಂದೇನು ಫೋನ್ ಬದೈತೆ. ಹೇಳಣ್ಣ ನರಸಿಂಹಣ್ಣ. ಏನ್ ಹೇಳ ಏನ್ ಹೇಳ ಹೇಳಿ. ಏನಣ್ಣ ಹಿಂಗಾದ್ರೆ ಮತ್ತೀಗ ನನ್ಗೆ ಮೂಡು ಬಂದಿತ್ತಲ್ಲಣ್ಣ, ಬರ್ತೀಯಾ? ಇದು ಇದು ಹೆಂಗೆ ಅಂದ್ರೆ ನಿನ್ನ ಅಜ್ಜಿಗೆ ಅದೇನೋ ಹೇಳಿದಲ್ಲ ಹಂಗೆ ನೀನ್ ಹೇಳ್ತಾ ಇರೋದು. ಅಸಿಸ್ಟೆಂಟ್ ಮಾತಾಡ್ತಾರೆ, ಕೊಡ್ತೀನಿ ನೋಡಿ ಅವ್ರ ಕೈಲಿ ಮಾತಾಡಿ, ಕ್ಲೀನ್ ಆಗಿ ಮಾತಾಡಿ ನೀವು. ಹಲೋ 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 ಸರ್, ನನ್ನ ಹೆಸರು ಕಲಾವತಿ ಅಂತ. ನಿಮ್ಗೆ ಗ್ಯಾಸ್ ಟ್ರಬಲ್, ಹೊಟ್ಟೆ ನೋವು, ಅಸಿಡಿಟಿ, ಆಮೇಲೆ ಪಿತ್ತ, ಕಫ, ವಾಂತಿ, ಬೆನ್ನು ನೋವು, ಕಾಲು ನೋವು, ಮಂಡಿ ನೋವು, ಸೊಂಟ ನೋವು, ತಲೆ ನೋವು, ಕಣ್ಣು ನೋವು, ಮೂಗು ನೋವು, ಕಾಲು ನೋವು, ಕಿವಿ ನೋವು, ತಲೆ ನೋವು, ಆಮೇಲೆ ಸೊಂಟ ನೋವು, ಹೊಟ್ಟೆ ನೋವು, ಪಿತ್ತ, ಕಫ, ವಾಂತಿ, ಎದೆ ನೋವು, ಇವನ್ನೆಲ್ಲ ನಿಮ್ಗೆ ನಿವಾರಣೆ ಮಾಡಿ ನಿಮ್ಗೆ ಕೇವಲ 3 ದಿವಸಗಳಲ್ಲಿ ನಿಮ್ಗೆ ಆರೋಗ್ಯವನ್ನು ಸುಧಾರಣೆ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತೇವೆ. ಇಷ್ಟೆಲ್ಲ ಇನ್ನೇನೈತಿ ಮೈಯಾಗ ಎಲ್ಲ ಶರೀರದಾಗ ಇರೋದೆಲ್ಲ ಹೇಳಿದಲ್ಲ. ಇದು ವಿಕ್ರಮರಾಜನ್ ಕಥೆ ಹೇಳ್ದಂಗೆ ಇನ್ಯಾವ್ದು ಇನ್ನೇನೈತಿ? ಎಲ್ಲಾ ತವಲು ಎಲ್ಲಾ ನೋವು ಹೋಯ್ತು ಅಂತಂದ್ರೆ ಇನ್ನೇನ್ ಹೇಳೋದೈತಿ? ಅಲ್ಲ, ನಿಮ್ಗೆ ಏನು ಅದರಲ್ಲಿ ಯಾವುದೇ ನೋವು ಇರ್ಲಿ, ನಿಮ್ಗೆ ನಾವು ಕೇವಲ 3 ದಿವಸಗಳಲ್ಲಿ ನಾಟಿ ಔಷಧ ಮಾಡಿ ನಿಮಗೆ ಕೊಟ್ಟು ನಿವಾರಣೆ ಮಾಡಿ ಕಳಿಸುತ್ತೇವೆ. ಇಂತಿ ನಿಮ್ಮ ಕಲಾವತಿ.